ಅವಸರದಿಂದ ಹೊರಟಿದೆ? ಮಹತ್ವವಾದ ಕೆಲಸವಿದೆ, ಅರ್ಜೆಂಟ್ ಆಗಿ ನನ್ನ ಮನೆಗೆ ಹೋಗ್ಲೇಬೇಕು. ಈ ನಿರ್ಜನವಾದ ಕಾಡಿನಲ್ಲಿ ಹಾರಾಡುತ್ತಾ ಹಾದಿಯ ಮೇಲೆ ಹೋಗುವುದು ಸರಿ ಕಾಣುತ್ತೆ. ಹಗರಣದ ಮಾತುಗಳನ್ನು ಮಾತನಾಡಿಸಿ ನಡು ರಸ್ತೆಯಲ್ಲಿ ಒಂದು ಹೆಣ್ಣನ್ನು ಈ ರೀತಿ ತಡೆದು ಮಾತನಾಡ್ತಿರೋ ನನಗೆ ಏಕೋ ಸರಿ ಕಾಣುವುದಿಲ್ಲ. ಮನ ಬಯಸಿದ ಹೆಣ್ಣನ್ನು ಎಲ್ಲಿಯಾದರೂ ನಿಲ್ಲಿಸಿ ಮಾತನಾಡಬಹುದು. ಮಿಸ್ಟರ್ ವಿಷಕಂಠ, ನಿಮ್ಮ ತಲೆ ಕೆಟ್ಟಿಲ್ಲ ತಾನೆ? ಆದರೂ ಕೆಟ್ಟಿದೆ. ಏಕೆ ಗೊತ್ತೇ? ಪ್ರತಿನಿತ್ಯ ಕಣ್ಣೆದುರಿಗೆ ಕಾಣುವ ಕುಣಿತಾಡುವ ಸರಿ ಕೆಟ್ಟಿದೆ. ಅಪ್ಸರಿಯ ರೂಪವನ್ನೇ ತಾಳಿ ಮನಸ್ಸಿಗೆ ಮಾಟ ಮಾಡಿದ ಮೋಹಿನಿಯ ಕಂಡು ಮಂಜುಳ, ನೀನಿಲ್ಲದೆ ಬಾಳು ನಿರಾಶೆಯೇ. ಅದರಿಂದ ಇಲ್ಲಿವರೆಗೆ ನಿಮ್ಮ ಫ್ಯಾಕ್ಟರಿಯಲ್ಲಿ ದುಡಿಯುತ್ತಿರುವೆ. ಏಕೆ ಗೊತ್ತೇ? ಮನ ಬಯಸುತ್ತದೆ ಹಗಲಿರಲು ನಿನ್ನ ಮನ ಸರಿಯಲ್ಲ. ಆ ಮಂಜುಳ, ಬಾ. ಉಂಡ ಮನೆಗೆ ದ್ರೋಹ ಬಗೆಯುವ ಭಂಡ ನೀನು. ಮಂಜುಳ, ಕಾಮದ ಕಿಚ್ಚಿನಲ್ಲಿದ್ದ ನನ್ನ ಕೆನ್ನೆ ಮುಟ್ಟಿ ಮತ್ತಷ್ಟು ರಚಿಸಿದ್ದೀನಿ. ನೀನೀಗ ಬರೆದದ್ದು ವಿಷಕಂಠನ ಕೆನ್ನೆಗಲ್ಲ, ಎಳೆ ತೊರೆದ ಗಡ ಸರ್ಪಕ್ಕೆ ಬರೆದಿರಿ. ಕ್ರೋಧಿಗೆತ್ತ ಈ ಘಟ ಸರ್ಪ ನಿನ್ನನ್ನು ಯಾವ ಸಮಯದಲ್ಲಿ ಕತ್ತುತ್ತದೋ 10 ಹಾವುಗಳ ವಿಷವನ್ನು ನುಂಗಿ ದಟ್ಟಿಸಿಕೊಳ್ಳುವ ಧೈರ್ಯ ಈ ವಿಷಕಂಠನಲ್ಲಿದೆ. ಆದರೆ ನಿನ್ನನ್ನು ನಿಂತ ಸ್ಥಳದಲ್ಲಿ ಗುಂಡಿಟ್ಟು ಕೊಲ್ಲಬಹುದಾಗಿ. ಒಂದೇ ಒಂದು ಕಾರಣಕ್ಕೆ ನೀನು ದಕ್ಕಿ ಹೋಗಿ ನಿನ್ನೊಂದಿಗೆ ಸರಸ ಸಲ್ಲಾಪವಾಡಬೇಕೆಂಬ ಉತ್ಸುಕತೆ ಕಿಚ್ಚಾಗಿ ಕಾಡುತ್ತದೆ ನನ್ನ ಮನದಲ್ಲಿ. ಇದೇ ರೀತಿ ನನ್ನನ್ನು ಧಿಕ್ಕರಿಸಿದ್ದೆ ಹೋಗಿದ್ದೆ ಆದರೆ ನಿನ್ನ ಬಾಳಿಗೆ ಬೆಂಕಿ ಬಿಡುವುದು ಖಂಡಿತ. ಒಂದೊಂದು ದಿನ ನಿನ್ನ ತಂದೆಯನ್ನು ಕೊಂದು ನಿನ್ನ ಅಂದವಾದ ದೇಹದೊಡೆಗೆ ನಾನಾಗದಿದ್ದರೆ ನನ್ನ ಹೆಸರು ವಿಷಕಂಠನೇ ಅಲ್ಲ. ಏನಮ್ಮ ಮಂಜುಳ, ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ? ಅಪ್ಪ, ನಾನು ದೇವಸ್ಥಾನಕ್ಕೆ ಹೋಗಿದ್ನಪ್ಪ. ನಿಮ್ ಹತ್ರ ನಾನೊಂದು ವಿಷಯ ಮಾತನಾಡ್ಬೇಕಿತ್ತು, ಮಾತಾಡ್ಬೋದಾ? ಎತ್ತ ತಂದೆಯ ಜೊತೆ ಮಾತನಾಡಲು ಅನುಮತಿಯೇ ಬೇಕಮ್ಮ. ಎಂತ ಹುಚ್ಚಿಯಮ್ಮ ನೀನು, ನಿಸ್ಸಂಕೋಚವಾಗಿ ಕೇಳು. ಅಪ್ಪ, ನಮ್ಮೂರಿನ ರಾಮಾಜನ ಮಗ ಇದ್ದಾನಲ್ಲ, ಜಗದೀಶ, ಪಾಪ BA ಕಲ್ತಿದ್ದಾನೆ, ಏನು ಕೆಲಸ ಇಲ್ಲ, ನೆರೆ ಹುದ್ದೆಗೆ ಹಾಗೆ ತಿರುಗಾಡ್ತಾ ಇದ್ದಾನೆ. ಅವ್ನಿಗೆ ಯಾಕೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡಬಾರ್ದು ನಾವು? ಏನಮ್ಮ ನಿನ್ನ ಮಾತು? ಕಳ್ಳನ ಕೈಯಲ್ಲಿ ಕಬ್ಬಿಣದ ಪೆಟ್ಟಿಗೆ ಕೀಲಿ ಕೊಡುತ್ತಾರೇನಮ್ಮ? ಆ ಮುಟ್ಟಾಳನ ವಿಷಯ ನಿನಗೆ ಗೊತ್ತಿದೆ? ಗೊತ್ತಪ್ಪ, ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ತಿಳಿದುಕೊಂಡು ಅವನ ಬಗ್ಗೆ ವಿಷಯ ಮತ್ತಾರಿಗೂ ಗೊತ್ತಿಲ್ಲ. ಅಂದರೆ ಏನಿಲ್ಲಪ್ಪ, ಅವನು ನಾನು ಕಾಲೇಜಿನಲ್ಲಿ ಕಲ್ತಿಲ್ವಾ, ಅದಕ್ಕೆ ಹೇಳಿದೆ ಅವನ ಬಗ್ಗೆ ತುಂಬಾ ನನಗೆ ಗೊತ್ತು ಅಂತ ಹೇಳಿದೆ. ಅಂದಿನ ಆ ಜಗದೀಶ ಇನ್ನಿಲ್ಲ. ಇಂದು ಅವನೊಬ್ಬ ಪ್ರಸಿದ್ಧ ಕಳ್ಳ. ನಿನ್ನೆ ಮೊನ್ನೆಯಿಂದಲೇ ಜೈಲಿನಿಂದ ಬಿಡುಗಡೆಗೆ ಬಂದಿದ್ದಾನೆ. ಅಂತವನನ್ನು ಕೆಲಸಕ್ಕಿಟ್ಟುಕೊಂಡು ಅವನಿಗೆ ಫ್ಯಾಕ್ಟರಿ ಜವಾಬ್ದಾರಿ ಕೊಡುವುದೆಂದರೆ ಅವಿವೇಕತನವೇ ಸರಿ ನೋಡು. ನೀವು ಹೇಳಿದ ಹಾಗೆ ನಿಜ ಅಪ್ಪ. ಯಾಕಂದ್ರೆ
ವಿಧಿ ಹುಡುದಾಟಕ್ಕೆ ಬಲಿಯಾಗಿದ್ದನು ಅವನು. ತಂದೆ ತಾಂಗಿಯನ್ನು ಚೆನ್ನಾಗಿ ನೋಡ್ಕೋಬೇಕಂತ ಅಂತ ಹೇರಕಾಲಕ್ಕೆ ಕೈ ಹಾಕಿದ್ದ ಅವನು. ಪಾಪಪ್ಪ, ಈಗ ಮಾತ್ರ ಅವನು ನಿಜವಾಗ್ಲೂ ತುಂಬಾ ಒಳ್ಳೆಯವನಾಗಿದ್ದೇನೆ. ಮಾನವನಾಗಿ ಸಮಾಜದಲ್ಲಿ ಬದುಕಬೇಕಂತ ನಿರ್ಧಾರ ಮಾಡಿದ್ದಾನೆ. ಮಾನವಾದವನು ದಾನವನಾಗಿದ್ದ. ಆದ್ರೆ ಇಂದು ಅದನ್ನೆಲ್ಲವನು ಮರೆತು ಈ ಸಮಾಜದಲ್ಲಿ ನಾನು ಒಳ್ಳೆಯವನಾಗಬೇಕಂತ ಬದುಕುತ್ತಿದ್ದೇನೆ. ದಯವಿಟ್ಟು ಇಲ್ಲ ಅನ್ಬೇಡಪ್ಪ, ನಾವು ಅವನಿಗೆ ಕೆಲಸ ಕೊಡ್ಲೇಬೇಕು ನಮ್ಮ ಫ್ಯಾಕ್ಟ್ರಿಯಲ್ಲಿ. ಆಗಲ್ಲಮ್ಮ, ಈಗ ಸಮಯವಾಗಿದೆ. ನಾಳೆ ವಿಚಾರ ಮಾಡಿ ತಿಳಿಸುತ್ತೇನೆ, ನೀನು ಹೋಗಿ ಮಲಗಿಕೋ. ಏನಪ್ಪ, ಹೊಟ್ಟೆ ತುಂಬಿಕೊಳ್ಳಲು ನಮ್ಮ ಮನೆಯಲ್ಲಿ ಬಿದ್ರ ಹುಳ ವಿಸರ್ಜಂತ ವಿಷ್ಕಂಠ ಅವನು ಮನೆಯಲ್ಲಿ ಇಟ್ಕೊಂಡು ಕೂಳ್ ಹಾಕುತ್ತಾನೆ. ಅಂತವನೊಂದು ಮಾತು ಕೇಳ್ತೀನಂತ ಹೇಳ್ತಲ್ಲಪ್ಪ. ಸಮಯ ಬಂದಾಗ ಆ ಕೆಟ್ಟ ಹುಳಗ ದಂಡಲೇ ನಿನ್ನ ಜೀವಕ್ಕೆ ಆಪತ್ತು. ನೆನಪಿರಲಪ್ಪ. ಚೆನ್ನಾಗಿ ಗೊತ್ತು ಏನಿದು ಜಗದೀಶನ ವಿಷಯದ ಅರ್ಥ. ಜಗದೀಶನ ಬಗ್ಗೆ ಇವಳಿಗೆ ಏಕೆ ಆಸಕ್ತಿ, ಆಸೆ? ಏನಿದರ ಅರ್ಥ? ವಿಷಜಂತು ವಿಷಕಂಠನ ಬಗ್ಗೆ ಜಾಗರೂಕತೆಯಿಂದ ಇರಿ. ವಿಷಕಂಠನ ಬಗ್ಗೆ ಮತ್ಸರ, ಜಗದೀಶನ ಬಗ್ಗೆ ಕನಿಕರ. ಇದರ ಹಿನ್ನೆಲೆಯನ್ನು ಅರಿಯುವವರಿಗೂ ಹೀಗೇಕೆ ಚಿಂತೆ ಮಾಡುವುದು? ಮುಂಜಾನೆ ಎದ್ದು ಚಿಂತೆ ಮಾಡಿದರಾಯಿತು. ಮಂಜುಳಾ, ಕಳ್ಳ, ಸಂಜಾ, ಕಳ್ಳ ನೀರು. ಏನಾಯ್ತಪ್ಪ? ಅಯ್ಯೋ, ಏನಪ್ಪ, ನನ್ನ ಕೊಳ್ಳರವ ಹಾಗನೇ ಕಾಣಿಸ್ತಾ ಇಲ್ಲಪ್ಪ. ಬೇಗ ವಿಷಯನ ಪೊಲೀಸರಿಗೆ ತಿಳಿಸ್ಲೇಬೇಕಪ್ಪ ನಾವು. ಆಯ್ತಮ್ಮ, ನಾನು ಕಾರು ತೆಗೆದುಕೊಂಡು ಹೋಗುತ್ತೇನೆ, ನೀನು ಮನೆ ಕಡೆ ಹುಷಾರಾಗಿ. ಆಯ್ತಪ್ಪ. ಇದೇನಿದು? ಮಧ್ಯರಾತ್ರಿ ನಮ್ಮನೆಯಲ್ಲಿ ಧೈರ್ಯವಾಗಿ ಕಳ್ಳತನ ಮಾಡೋರು ಯಾರಿರ್ಬೋದು? ಅದು ಯಾರಿಲ್ದಾಗ ನನ್ನ ಕೊಳ್ಳಗೆ ಕೈ ಹಾಕಿ ನನ್ನ ಕೊಳ್ಳೆಯ ಆಹಾರನು ಕದ್ದುಕೊಂಡು ಹೋದವನು ಯಾರು? ಓಹೋ, ಈ ಕೆಲಸನು ಜಗದೀಶ ಮಾಡಿದ್ದೇನೆ. ನಾಳೆ ಸಿಗಲಿ, ವಿಚಾರಿಸಿದ್ರಾಯ್ತು ಅವನ.
ಈ ಸ್ವಾಮಿ ದರ್ಶನ ಪಡೆದ್ರೆ ಬೇಗನೆ ಮಕ್ಕಳಂತಾವ. ಆಮೇಲೆ ಯಾರಾದ್ರೂ ಗಂಡ ಎಂದು ಜಗಳ ಆಡಿದ್ರೆ ನನ್ನ ಹತ್ರ ಬಂದ್ರೆ ಬೇಗ ಪರಿಹಾರ ಮಾಡ್ತಾರೆ. ಇವನ ಅಲ್ಲಿ ಪರ್ಸೆಂಟೇಜ್ ಬರ್ತಂಗೆ ಅವನ ಹತ್ರ ಒಂದು ಸುಟ್ಲು ಯಾವುದೋ ಸುಳ್ಳು ಅಂತೇಳಿ ಯಾವುದೋ ಒಂದು ನಾಟಕ ಆಡ್ಬಿಡೋಣ. ಇವಾಗ ಇಷ್ಟು ಸಣ್ಣ ವಯಸ್ಸಿನಾಗ ಸನ್ಯಾಸಿ ಆಗ್ಬಿಟ್ರ. ಯಾರು ಬೋ ಸ್ವಾಮಿ, ನೀವು ಯಾರು ಬೋ ಸ್ವಾಮಿಗಳು? ಎಲ್ಲ ಯೋಗ್ಯ ನನ್ನ ಮಗನೇ, ಬಾಲ ಬ್ರಹ್ಮಚಾರಿ ನಾವು. ಅದರಲ್ಲಿ 64 ವಿದ್ಯೆ ಕಲಿತ ಸದ್ಬುದ್ಧಿ ಸಂಪನ್ನ ಸ್ವಾಮಿಗೆ ಕಾಲಿಗೆ ಬೀಳದೆ ಕಲ್ಲಿನಂತೆ ಮಾತನಾಡಿವೆ. ನನ್ನ ಉರಿಗಣ್ಣ ತೆಗೆದರೆ ಅವರಿಗೆ ಬೂದಿಯಾಗಿ ಲೇಪ ಶೆಟ್ಟಿ. ಅಯ್ಯೋ ತಪ್ಪಾಯ್ತಪ್ಪ ಹೇಳ್ರಿ ಸ್ವಾಮಿ, ನನ್ನ ಹೆಸರು ಬಸೆಟ್ ಅಂತ ಕರೆ ನಿಮ್ಗೆ ಗೊತ್ತಾಯ್ತು? ಶ್ರೀಶೈಲ ಪರ್ವತದಲ್ಲಿ ಸೈಕಾಲಜಿ ಸ್ಟಡಿ ಮಾಡಿ ಹಿಂದೆಂದು ಮುಂದೆಂದು ಎರಡೂ ಹೇಳ್ತೀವಿ. ಹೇಳ್ತಾ ಅಬಾಬಾಬಾ ತಮ್ಮಂತ ಮಹಾತ್ಮರ ದರ್ಶನ ಆಗಿದ್ದು ನಮ್ದು ಪುಣ್ಯ ಬಿಡಪ್ಪ ಸ್ವಾಮಿ. ಅರೇ ಪುಣ್ಯ ಅಲ್ಲಲೇ ಮಗನ, 7-8 ಜನ್ಮದ ಪುಣ್ಯ ಮಗನ. ಮಾತಿಗೊಮ್ಮೆ ಮಗನ ಅನ್ನ ಚಟ ಐತೆ ನಮಗೆ. ಹೌದೇನ್ರಿ? ಸಿಟ್ಟಾದ್ರೆ ಸುಟ್ಟು ಬಿಡ್ತೀವಿ. ಹೇಳ್ರಿ ಸಿಟ್ಟಾಗದಲ್ಲ, ಮತ್ತೆ ಸಿಟ್ಟಾಗ ನೀವು ಸುಟ್ಟು ಬಿಟ್ರೆ ಏನ್ ಮಾಡ್ತೀವಿ? ಅಲ್ರಿ ಸ್ವಾಮಿಯರ, ನಮ್ದ ಒಂದು ವಿಷಯ ತಲೆಯಾಗ ಭಾಳ ಕಾಡಕೈತಿ. ಅಲ್ರಿ ನಾವು ಏನನ್ನ ಹೇಳಿದ್ರೆ ಪರಿಹಾರ ಹೇಳಿದ್ರಿ ಹೇಳು ಸ್ವಾಮಿ. ಪರಿಹಾರ ತೋರ್ಸಕ್ಕೆ ಬಂದಿವಿಲೆ ಮಗನ. ದಾರಿ ದಾರಿ. ಹೌದಾ? ನೋಡ್ರಿ, ನನಗೊಂದು ಹುಡುಗಿ ಐತ್ರಿ, ಹೆಣ್ಣು ಹುಡುಗಿ. ಆಯ್ತು ವಯಸ್ಸಿಗೆ ಬಂದ್ಬಿಟ್ಟ, ಮದುವೆ ಮಾಡ್ಬೇಕಂತ ಮಾಡಿವ್ರಿ. ಅಲ್ ಸ್ವಾಮಿ ಬೇಗನೆ ಮದುವೆ ಮಾಡಿಬಿಡ ಮಗನ. ಕಾಲ ಕೆಟ್ಟೈತೆ. ಎಲ್ಲರೂ ನಮ್ಮಂಗ ಸಂಪನ್ನರು ಇರಂಗಿಲ್ಲ. ಇಲ್ಲ ಇಲ್ಲ ಬಿಡಪ್ಪ, ಯಾರು ಇರಕಲ್ಲ. ಅಲ್ರಿ ಅದು ನಾವು ದಿಲೀಪ್ ಅಂತ ಪ್ರೀತಿ ಮಾಡ್ತಾನೆ ಅಂತ ಅವನಿಂದ ತಿರುಗಾಡಕತ್ತೈತಿ. ಮೊದಲೇ ಅವನಿಗೆ ನಮಗೆ ಆಗದಲ್ಲ, ಅವ್ರ ಅಪ್ಪಗ ನಮಗೆ. ಹೆಂಗ್ ಮಾಡ್ಬೇಕ್ರಿ ಮದುವೆ? ನಮ್ಗೆ ಆಗದಲ್ಲ, ಹೆಂಗ್ ಮಾಡೋಣ ಸ್ವಾಮಿ? ನಿನ್ನ ಮಗಳನ್ನ ಮೊದಲು ಅವನಿಗೆ ಕೊಟ್ಟು ಮದುವೆ ಮಾಡು. ಹೌದಾ? ಪ್ರೀತಿ ಕೂಡಿದ ಪ್ರೀತಿಗೆ ಕಲ್ಲು ಹಾಕಿ ಪಾಪ ಕಟ್ಟಿಕೊಳ್ಳಬೇಡ. ಪ್ರೇಮಿಗಳನ್ನ ಅಗಲಿಸಿರುವುದು ಮಹಾಪಾಪವೆಂದು ಹಿರಿಯರು ಹೇಳಿದ್ದಾರೆ. ಸ್ವಾಮಿ ಆಯ್ತ್ರಿ ಆಯ್ತ್ರಿ ಆಯ್ತು. ತಮ್ಮ ಆಜ್ಞೆ ಹಂಗ ಆ ರಾಜಪ್ಪನ ಕೈ ಕಾಲು ಹಿಡಿದ ಆಗಲಿ ಮದುವೆ ಮಾಡ್ಕೊಂಡ್ರೆ ಮಗಳು ಕೊಟ್ಟ. ಸ್ವಾಮಿ ನಾವು ಬರ್ತೋಪು ಮಗನ. ಹಿಂದೆ ತಿರುಗಾಡ್ದಿಂದ ಹೋಗು. ಹೋದ್ರೆ ಕಾಣಿಕೆ ಕೊಟ್ಟು ಹೋಗು. ಕಾಣಿಕಪ್ಪ ಏನ್ ತಂದಿಲ್ಲಪ್ಪ, ಫೋನ್ ಪೇ ಮಾಡ್ಲಿ? ಫೋನ್ ಪೇ ಮಾಡ್ತೀಯ? ಈ ರೊಕ್ಕಲ್ಲಪ್ಪ, ಈ ರೊಕ್ಕ ಏನ್ ಮಾಡಿ ಸಂಬಳ ಕೊಟ್ಟಿಲ್ಲ ಸೌಕರ್ಯ. ಅಲ್ರಿ ಇನ್ನೂ ಒಂದು ವಿಚಾರ, ಅವ್ನು ದಿಲೀಪ ಕೆಟ್ಟ ಉಡಾಳಿದನ್ರಿ. ಅವನು ಉಡಾಳದನ? ಇಂದಿನ ಉಡಾಳನೆ ಮುಂದಿನ ಊರನ್ನಾಳುವ. ಆತನ ಸುರುಪಿಗೆ ML ಆಗ್ಬೋದು. ಅದೊಂದು ಕನಸ ಐತೆನಪ್ಪ. ಬಳ್ಳಾರಿಗೆ MP ಆಗ್ಬೋದು. ಈ ರಾಜ್ಯಕ್ಕೆ ಸಚಿವನಾಗ್ಬೋದು. ಏನೈತಿ ಯಾವ ಹೊತ್ತಿನ ಯಾವ ಹೊತ್ತಂದು ಹೆಂಗ್ ಹೇಳಕ್ ಬರ್ತದೆ? ಹೌದು ಹೌದು ಹೌದು. ಒಂದೇ ಬೇರೆ ಸಚಿವರ್ಗ ಕೊಟ್ಬಿಡೋದು ನಾವು ಮಗಳ ಲಗ್ನ ಮಾಡಿ. ಕೊಟ್ಟು ಮದುವೆ ಮಾಡ್ಬೇಡ. ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಆಯ್ತು ಸ್ವಾಮಿ. ಇಲ್ಲಂದ್ರೆ ನಿನ್ನ ಮಗಳು ನಿನಗೆ ದಕ್ಕದಾಗ ಆಗ್ತಾಳ. ನಿನ್ನಿಚ್ಛ. ಇಲ್ಲ 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 ಇಲ್ಲ, ಹಂಗ ಅವ್ರಿಗೆ ಕೊಟ್ಟು ಲಗ್ನ ಮಾಡ್ತಾನ. ಬರ್ತನಪ್ಪ ಸ್ವಾಮಿ. ದಕ್ಷಿಣ ಅಂತಕ್ಕಿಲ್ಲ, ಫೋನ್ ಪೇ ಮಾಡ್ತಾನೆ ಅಂತ ಕೇಳಿ. ಹಂಗಾರ ಮಾಡಾಗ ನಮ್ಮ ಅನ್ವೇಷಣೆ ಮಾಡಲಿ. ಬಾತಪ್ಪ ಸ್ವಾಮಿ. ಹೋಗಿ ಬಾ. ಸಂಜೆ ಕೆಂಪಾದಾಗ ಶೂರ ತಂಪಾದಾಗ ಅತ್ತಿತ್ತ ಸುತ್ತಮುತ್ತ ಕತ್ತಲಾದಾಗ ಚಾಂದನಿ ಚಲಿಗೈ ಚಾಂದನಿ ಚಾಂದನಿ ಚಲಿಗೈ ಚಾಂದನಿ ಕಡಿಯತ್ತ ತೋರಣ ಹೂವಣ್ಣದ ಲದ್ದೋಣ ನಿಮ್ಮೋಂಡಿ ಸುತ್ತಿ ಸುತ್ತಿ ಕಂಡಲಾಗಿನ ಹೊರಗೆ ಬಾ ಮಾರಿ ತೋರಿಸುವ ಹೊರಗೆ ಬಾ ಮಾರಿ ತೋರಿಸುವ. ನಮಸ್ತೆ ಸ್ವಾಮೀಜಿ. ತ್ರಿಪುತ್ರಿ ಸೌಭಾಗ್ಯವತಿ.
ಅಲ್ರಿ ಸೌಮ್ಯರ ನನಗಿನ್ನೂ ಮದುವೆನ ಆಗಿಲ್ಲ ನೀವೆಂತ ಆಶೀರ್ವಾದ ಮಾಡತ್ತೀರಿ ಅಂದಿನ ಮದುವೆ ಆಗಿದೆ ಬಾಲೆ. ಸೌಮ್ಯರ ಹಿಂಗ ಹೇಳಿ ಯಾರ್ದಾರ ಬಾಳೆ ಹಾಳು ಮಾಡಿರಿ ನೀವು. ಅಕಸ್ಮಾತ್ ಈ ವಿಷಯ ನಮ್ ದಿಲೀಪ್ ಕುಮಾರ್ಗೆ ಏನಾರು ಗೊತ್ತಾತಂದ್ರೆ ಮುಂದೆ ಹೆಂಗ್ ನಿಂತೀನಿ ಗತಿ? ಅವನೊಳನೆ ನಿನ್ನ ಮದುವೆ ಆಗಿದೆ ಬಾಲೆ, ಅಂತರಂಗದಲ್ಲಿ. ಹಾ 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 ಈ ಮಾತೈತಲ್ಲ ಬೀಜದ ಮಾತಿದು ಕರೆಕ್ಟ್ ಐತಿ ಮಾತು. ಇದೇ ವಾರದಲ್ಲಿ ಅದೇ ದಿಲೀಪನೊಡನೆ ನಿನ್ನ ಲಗ್ನ ಆಗುವುದು. ಹೌದ್ರಾ? ನಮ್ಮ ದಿಲೀಪ್ ನಿಮ್ಗೆ ಹೆಂಗ್ ಗೊತ್ತ್ರಿ? ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸು, ಹಾಗೆ ಹೇಳುತ್ತೇನೆ. ಸ್ವಲ್ಪ ಆಗ್ಲಿ ಮಾಡ್ರಿ ಮತ್ ಮ್ಯಾಕೆ ಎತ್ತಿರ ಒಂದಿಟ್ಟು ಕಾಣ್ಬೇಕು ಬೇಡ ಪಾದವ್ರು. ಬಾಲೆ, ನಾವು ಪಾದ ಹಿಡಿಯಕ್ ಮತ್ತೇನ ನೀನು ಬಸಟ್ಟಿ ಮಗಳೇ ರತ್ನ ಹೌದಲ್ಲ? ಇಲ್ರಿ ಪಕ್ಕದ ಮನೆ ಅಂಕಲ್ ಮಗಳು. ಸಂದ ಕಾಣವಲ್ದ ನಿಮ್ದು? ಈಗ ತಾನೇ ನಿಮ್ಮಪ್ಪ ಬಂದು ಹೋದ, ನಿನ್ನ ದಿಲೀಪನೊಡನೆ ಲಗ್ನ ಮಾಡು ಅಂತ ಹೇಳಿ ಕಾಣಿಕೆ ಕೊಟ್ಟು ಹೋದ. ಸ್ಕ್ಯಾನರ್ ಹಿಡ್ಕೊ ಕುಂತೀನಿ ನೋಡಿ. ಅಂದ್ರ ನೀವು ಗೊತ್ತಾತ ಬಿಡ್ರಿ. ಕಪಟ ಸನ್ಯಾಸಿ, ಈ ಕನ್ಯೆಯ ಕೈ ಹಿಡಿದ ಕಠೋರ ತಪಾಗೀಗದ ನಾವು ದಿಲೀಪ್ ಕುಮಾರ್ ಅಂತ. ನಗತ್ ಇಲ್ಲ ಮುಂದೆ ಬಂದು ನಗ ಬೈ ತಡ್ರಿ ಅವ್ನ ನೈಟಿ ಗಿಟಿ ಬಿಚ್ಚಿ ಬರ್ಬೇಕಲ್ಲ. ಈ 90 ಪೀಸ್ ಮತ್ತೆ ಲೂಸ್ ಮಾಡಾಗೈತೆ ನೀವು ಬಿಚ್ಚೋಗಿ ಮತ್ತೇನು ತಾಸು ಗಂಟ್ಲೆ ಬಿಸ್ತಾನಪ್ಪ ಬಡ ಬಡ ಕಿತ್ತಿ ಅನುಭೋಗ ಇಲ್ಲಿ ಅವಂಗ ಇನ್ನ ನಿನ್ನ ಸಲುವಾಗಿ ಏಟೆಲ್ಲ ಕಷ್ಟಗಳೈತಿ. ತುದಿ ಹಿಡಿ ಎತ್ತ ಮ್ಯಾಕ. ಹಾ ಎತ್ತ 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 ಎತ್ತ. ಹಾ ಮಂಚಿ ನೋಡ, ಇದೇ ಜಾಗದಾಗ ನಮ್ಮಪ್ಪ ಬರೋ ಗೊತ್ತಾಯತ್ತೆ. ನಮ್ಮಪ್ಪ ಬಂದಗಿಂದಾನು ಮೊದಲು ಜಲ್ದಿ ಓಡಿ ಹೋಗ ನಡಿ, ಸಾಲು ಕಾಯ್ತಿರ್ತಾನ. ಯಾವ ಸಾಧು? ಇವೆಲ್ಲ ಕೊಟ್ಟು ಬಾಡಿಗೆ ಕೊಟ್ಟವ ಅಂದ್ರೆ ಇವನ್ನೆಲ್ಲ ಬಾಡಿಗೆ ತಂದಿ ನೀ? ನನ್ನ ಚಿನ್ನ. ಅಯ್ಯ ನನ್ನ ಹೊರಗ ಚೊಣ್ಣ ಬೇಡ ನನ್ನ ಚೆನ್ನ. ಹಾ ಮತ್ತೆ ಕಡೆ ಮಾಡ್ತಿ ಶುರು ಮಾಡೊಂದು ಗಾಣ ಬಜಾನ ಹಾಕು ಒಂದು ಕುನ್ನ. ನಿಜ ಹೇಳಗಳೇ ಕಿವಿಗಡ ಕೇಳಗಳೇ ಪವಿತ್ರ ನಮ್ಮ ಪ್ರೀತಿ ನನ್ನ ಮರಳಿ ಹೆಂಗೈರಲಿ ಈ ಜೀವನ ಹೆಂಗಗಳೇ. ನಿಜ ಹೇಳಗಳೇ
ಕಿಲೋಮೀಟರ್ ದೂರ ಜರಿತ ನೋಡ್ ಕಾಕ ಇವ. ಅತ್ತ ಹೋಗ್ತಾನ. ಮನಸಾತು ನಿನ್ನ ಮ್ಯಾಗ ಕಬಡ್ಡಿ ಮಗನಾಗ ಬೆಳಕರ್ತ ಇದನ್ನ ಕರ್ಗಿಸ್ಬೇಕಂತೀನಿ ಅದ್ರ ಮಾಲಕರು ಬಿಡವಲ್ಲ. ಇನ್ನು ಟೈಮ್ ಇಲ್ಲ ಬಾ ಅಂತಾರ ಅವ್ರು. ಮಾಮ ಇನ್ನೊಂದು ಹೋಗಿದ್ದೇನೆ ಹೋಗಿದ್ದೆ ನಾವು ದಮ್ ಮತ್ತೆ ಈಗ ಇನ್ನೊಂದು ಹೊಡಿನ ನೋಡಿ ಇದು ಎಣ್ಣೆ ಅಂತ ಐತಿ ಬೇಷ ಕಟ್ಟಿಬೇಕು ಇದು ಎಣ್ಣೆ ಟೈಮ್ ಅಂದೆ ನಿನ್ನ ಮ್ಯಾಗ ಆನೆ ಅಲ್ಲ ಟೈಮಿಂಗ್ ಬಗ್ಗೆ ತೆಗೆದ್ರೆ ನಿಮ್ಮ ಮ್ಯಾಗ ಆನೆ ಮಾಮ ಲಾಸ್ಟ್ನೇ ಚಾನ್ಸ್ ಸಿಕ್ಕೈತಿ ಆನಿ ಹಾಕಿ ಹಿಡ್ಕೊಂದಿನಿ ಇವತ್ತು ಬಿಡುದು ಬೇಡ ಎಬ್ಸ ಬಿಡಿನ ಒಂದು ಜಾಗ ಸಂಗಂದು ಕೆಳಗಿನೆಲ್ಲ ಉದುರ್ಬೇಕವು ನೀನು ದಮ್ ಹತ್ತಿದ್ದಕ್ಕೆ ಗೊತ್ತಾಗೈತೆ ನಮ್ಮ ಅದು ಸತ್ಯಕ್ಕೆ ಮಕ್ಕೊಂದು ಹೇಳಕತ್ತೈತಪ್ಪ ಬಾ ಇದರ ಹಂಗ ಹೊಂಟ ಹಂಗ ನಾನು ನಿಂತ್ಕೊಂಡಿಲ್ಲ ಗೆನಸ್ಕಿರ್ಲಿ ನಾವು ಬೇಕಿ ನನ್ನ ಕರ್ಕೊಂಡು ಹೋಗಿ ಮತ್ತು ನನ್ನ ಒಳಗಲ್ಲಿ ನನ್ನ ಒಳಗಲ್ಲಿ ನಿನ್ನ ಬಳಿ ಬಾಗ ತಿಂದ ನೀನು ಹಂಗೆ ಬರ್ಬೇಕು ಬಾ ಹಿಂಗ ಬಾ ಅಡ್ಡ ಏಕಲ್ಲ ತಂಗಿಗಾಗಿ ನಿನ್ನಲ್ಲಿ ಅಡಗಿದ್ದ ಅಂತಕಲ್ಲೇ ಜಲ ಬತ್ತಿ ಹೋಯ್ತಲ್ಲ ನೋಡಣ್ಣ ನನ್ನನ್ನು ಮಾತನಾಡಿಸೋದು ಬೇಡ ನನ್ನ ಮುಖವನ್ನು ನೋಡಲು ಸಹ ನಿನಗೆ ಇಷ್ಟ ಇಲ್ಲವೇ ಹೇಳಣ್ಣ ಮನದಲ್ಲಿ ಅಡಗಿದ ಮಮತೆ ಉಕ್ಕಿ ಹೇರಿ ಹೇಳುತ್ತಿದೆ ತಂಗಿಯನ್ನೊಂದು ಸಲ ತಬ್ಬಿಕೊಂಡು ತಂಗಿ ಎಂದು ತೃಪ್ತಿ ಪಟ್ಟು ಆದರೆ ಮತ್ತೊಂದು ಕಲ್ಲು ಮನ ಕರೆದು ಕಿವಿ ಹಿಂಡಿ ಹೇಳುತ್ತಿದೆ ನೀನೊಬ್ಬ ಕಳ್ಳ ಒಳ್ಳೆತನದಿಂದ ಸಾಗಿದ ನಿನ್ನ ತಂಗಿಯ ಬಾಳಿಗೆ ಮುಳ್ಳಾಗದೆ ಮುಖವನ್ನು ನೋಡಿ ಮುನ್ನಡಿ ಎಂದು ಯಾಕಣ್ಣ ನಿನ್ನ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ ತಂಗಿ ನಿನ್ನನ್ನು ನೋಡಿದ್ರು ಮಾತನಾಡಿಸಿದ್ರು ಕೂಡ ಮಾತನಾಡದೆ ಹಾಗೆ ಹೊರಟು ಹೋದರು ಎಂದು ನೀನು ತಪ್ಪು ಮಾಡಿದ ತಂಗಿಗೆ ಶಿಕ್ಷೆ ಕೊಡುವ ಹಕ್ಕು ನಿನಗಿದೆ ಅಣ್ಣ ಆದ್ರೆ ನಾನಾಗಿಯೇ ಯೌವನದ ಸುಳಿಯಲ್ಲಿ ಸಿಕ್ಕು ಮದುವೆ ಮಾಡಿಕೊಡಲಿಲ್ಲ ಅಣ್ಣ ತುರುವಿಗೆ ದವಡೆಯಲ್ಲಿ ಸಿಕ್ಕು ನರಳಾಡುತ್ತಿರುವಾಗ ದೇವರಂತೆ ಬಂದು ನನ್ನನ್ನು ಕೈ ಹಿಡಿದು ಕಾಪಾಡಿದ ಕರುಣಾಮೂರ್ತಿಯ ಕೈ ಹಿಡಿದಿದ್ದೀನಿ ಅಣ್ಣ ನಾನು ಮಾಡಿದ ತಪ್ಪು ಅಂತ ಅನಿಸಿದ್ರೆ ನನ್ನನ್ನು ಕೊಂದು ಬಿಡಣ್ಣ ನೋಡಮ್ಮ ನಿನ್ನ ಪತಿ ಕಣಿಕರದ ಮೂರ್ತಿ ಎಂದೇ ಪರಿಸ್ಥಿತಿ ಪ್ರಮಾದಕ್ಕೊಳಗಾಗಿ ಮದುವೆ ಮಾಡಿಕೊಂಡಿರುವೆ ತಪ್ಪಿಲ್ಲ ನೀನು ಸುಖವಾಗಿದ್ದರೆ ನನಗೆ ಅದೇ ಸಂತೋಷವಮ್ಮ ಯಾರ ದೈವ ಯಾರ ಕೈಯಲ್ಲಿದೆ ನಾನು ಕೊನೆಯವರೆಗೂ ಕಳ್ಳನಾಗಿ ಕಾಲ ನೂಕುವಂತಾಗಿದೆ ನೀನು ಪ್ರಬೋಸರನ ಮಡದಿಯಾಗಿ ಸುಖವಾಗಿರುವಂತಾಗಿದೆ ಒಂದೇ ಗಿಡದ ನಾವಿಬ್ಬರು ಎರಡು ಹಣ್ಣು ಆಗಿದ್ದರೂ ನಾನೊಂದು ಕಹಿ ನೀನೊಂದು ಸಿಹಿ
ಅಣ್ಣ ಏಕೆಂಡ ಈ ರೀತಿ ನೀನು ಚುಚ್ಚಿ ಚುಚ್ಚಿ ಮಾತನಾಡ್ತಾ ಇದೆಯಾ ನನಗೆ? ನಾನು ಮಾಡಿದ ತಪ್ಪಿಗೆ ನನಗೆ ಕತ್ತೆ. ನಾನು ಕಳ್ಳನಾಗಿರಬಹುದು, ಆದರೆ ಕೊಲೆಗಾರ ನಾನಲ್ಲ. ಒಟ್ಟಾರೆ ನೀನು ಸುಖವಾಗಿದ್ದರೆ ನನಗೆ ಅಷ್ಟೇ ಸಾಕಮ್ಮ. ನನ್ನನ್ನು ಹಾಗಾಗಿ ಬಂದು ಮಾತನಾಡಿಸುತ್ತೀರಮ್ಮ. ಹೋಗಮ್ಮ, ಗೊತ್ತಾಯ್ತು. ಅಣ್ಣ ಸಾವಿತ್ರಿ, ಈಗೇನಾಗಿದೆ ಎಂದು ನಾನು ಈ ಊರು ಬಿಟ್ಟು ಹೋಗುತ್ತೇನೆ. ನಾನು ಇದೇ ಊರಿನಲ್ಲಿ ಇರ್ತೀನಮ್ಮ. ಸತ್ಯವಾಗಿಯೂ ನಿನ್ನ ಮೇಲೆ ಹಾಗಾದ್ರೆ ಅಣ್ಣ ಈ ನಿನ್ನ ಪಾಪಿಯನ್ನು ಕ್ಷಮಿಸಿದೀಯ ಅಣ್ಣ? ಹಾಗಲ್ಲ, ಹಳಬಾರದ. ನೀನೇನು ಅಪರಾಧ ಮಾಡಿಲ್ಲ. ದೈವದಲ್ಲಿದ್ದು ತಪ್ಪಿಸಲು ಯಾರಿಂದಲೂ ಸಾಧ್ಯ. ಹಾಗಾದ್ರೆ ನಡೆಯಲ್ಲ, ನಮ್ಮ ಮನೆಗೆ ಹೋಗೋಣ, ಊಟ ಮಾಡಿಕೊಂಡು ಬರಬೇಕು. ಚೂಚಿ ಬೇಡಮ್ಮ, ನಾನು ಈಗಾಗಲೇ ಊಟ ಮಾಡಿದ್ದೇನೆ, ನೀನು ಹೋಗಮ್ಮ. ಅಣ್ಣ ನೀನು ಎಂದು ಊಟ ಮಾಡಿದ್ಯೋ ಏನು, ಮುಖವೆಲ್ಲ ಬಾಡಿ ಹೋಗಿದೆ. ನಡೆಯಲ್ಲ, ಸ್ವಲ್ಪ ಊಟ ಮಾಡಿಕೊಂಡು ಬರಬೇಕು. ಬೇಡಮ್ಮ, ನಾನು ಈಗಾಗಲೇ ಊಟ ಮಾಡಿದ್ದೇನೆ. ಏಕೆ ನನ್ನನ್ನು ಪೀಡಿಸುವಿ? ನಾನೀಗ ನಿಮ್ಮ ಮನೆಗೆ ಬಂದರೆ ನಿನ್ನ ಗಂಡ ಸುಮ್ಮನೆ ಇರುತ್ತಾನೆ. ಅವರೀಗ ಮನೆಯಲ್ಲಿಲ್ಲ, ಕಾಲೇಜಿಗೆ ಹೋಗಿದ್ದಾರೆ. ಅವರು ಬರುವಷ್ಟರಲ್ಲಿ ನೀನು ಊಟ ಮಾಡಿಕೊಂಡು ಬರಬೇಕು. ನಡೆಯಲ್ಲ ಸಾವಿತ್ರಿ, ನಾನು ನಿಮ್ಮ ಮನೆಗೆ ಬಂದಾಗ ನಾನು ಊಟಕ್ಕೆ ಕುಳಿತ ಸಮಯದಲ್ಲಿ ನಿನ್ನ ಗಂಡ ಬಂದು ಇವನ್ಯಾರೆಂದು ಕೇಳಿದರೆ ಏನೆಂದು ಉತ್ತರ ನೀಡುವೆಯಮ್ಮ? ಅಣ್ಣನೆಂದು ಹೇಳುತ್ತೇನೆ. ಹುಚ್ಚಮ್ಮ, ನಾನು ನಿನ್ನ ಅಣ್ಣನೆಂಬ ವಿಷಯ ನಿನ್ನ ಗಂಡನಿಗೆ ಏನಾದರೂ ಗೊತ್ತಾದರೆ ನಿನ್ನ ಬಾಳು ಕಳ್ಳನ ತಂಗಿ ನೀನೆಂದು ಅವನ ಮನಸ್ಸು ಯಾವ ರೂಪ ತಾಳುತ್ತದೋ. ಅಣ್ಣ, ಒಂದು ವೇಳೆ ಅವರು ಬಂದು ಕೇಳಿದ್ರೆ ನಾನು ಏನಾದರೂ ಉತ್ತರ ಕೊಡುತ್ತೇನೆ. ನಡೆಯಲ್ಲ, ಮೊದಲು ಹೋಗೋಣ. ನನಗೂ ನಿನ್ನ ಕೈ ತುತ್ತು ಉಣ್ಣುವ ಆಸೆ ಬಲವಾಗಿದೆ. ನಡಿಯಮ್ಮ, ನಿನ್ನ ಅಮೃತ ಹಸದಿಂದ ಮಾಡಿರುವ ಅಡಿಗೆಯನ್ನು ಉಂಡುಟ್ಟು ಬರುತ್ತೇನೆ. ಆದರೆ ನಾನು ಊಟಕ್ಕೆ ಕುಳಿತ ಸಮಯದಲ್ಲಿ ನಿನ್ನ ಗಂಡ ಬಂದರೆ ದೊಡ್ಡ ಅನಾಹುತವಾಗುವುದಮ್ಮ. ಅಣ್ಣ, ಅವರು ಬರುವುದು ಸಾಯಂಕಾಲ 5 ಗಂಟೆ ಆಗುತ್ತೆ. ಅಷ್ಟರೊಳಗೆ ಊಟ ಮಾಡಿಕೊಂಡು ಬರುವಂತೆ ಬಾರಣ್ಣ. ನೋಡು ಸಾವಿತ್ರಿ, ಒಂದು ವೇಳೆ ನಾನು ನಿಮ್ಮ ಮನೆಯಲ್ಲಿ ಊಟಕ್ಕೆ ಕುಳಿತಾಗ ನಿನ್ನ ಗಂಡ ಬಂದು ಇವನ್ ಯಾರೆಂದು ಕೇಳಿದರೆ ಅಣ್ಣನೆಂದು ಮಾತ್ರ ಹೇಳಬಾರದು. ಹೇಗಣ್ಣ? ಉನ್ನತ ಪದವಿಯಲ್ಲಿರುವ ನಿನ್ನ ಪತಿ ಗತಿಗೆಟ್ಟ ಕಳ್ಳನ ತಂಗಿಗೆ ತಾಳಿ ಕಟ್ಟಿದನಲ್ಲ ಎಂದು ಭಾವಿಸಿ ನನ್ನ ಗೌರವಕ್ಕೆ ಧಕ್ಕೆ ಬರುವುದೆಂದು ತಿಳಿದು ನಿನ್ನನ್ನು ದಿಕ್ಕು ಕಾಣದಂತೆ ಮಾಡಬಹುದು ನಿನ್ನ ಪತಿ. ಅದಕ್ಕಾಗಿ ಸುಖವಾಗಿ ಸಾಗಿದ ನಿಮ್ಮ ಜೀವನದಲ್ಲಿ ನನ್ನಿಂದ ಭೂಕಂಪವಾಗಬಾರದೆಂದೇ ನನ್ನ ಬಯಕೆ. ಅಡ್ಡ, ಅಡಿಗೆ ಹೇಗಾಗಿತ್ತಲ್ಲ? ಸ್ಥಿತಿವಂತರ ಮನೆಯ ಊಟ ಯಾವಾಗಲೂ ರುಚಿಯಾಗಿ ಇರ್ತದೆ ನೋಡಮ್ಮ. ಕೈ ತುಂಬ ಸಂಬಳ ತರುವ ಪತಿ, ಅಚ್ಚುಕಟ್ಟಾಗಿ ಸಂಸಾರ ನೋಡಿಕೊಂಡು ಹೋಗುವ ಸತಿ, ನೀವಿಬ್ಬರು ಚೆನ್ನಾಗಿರುವುದನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತದೆ. ತಂಗಿ ಸಾವಿತ್ರಿ, ಆದಷ್ಟು ಬೇಗ ನನಗೆ ಒಂದು ಹತ್ತಮಾರು ಹೆಣ್ಣನ್ನು ಹಡೆದುಕೊಡ್ಬೇಕು ನೋಡಮ್ಮ. ನೀನು ಯಾವಾಗಲೂ ಹುಡುಗಾಟವೇ. ಏಕೆ ಈ ಎಣ್ಣೆ ಅಡಿಯೋದಿಲ್ಲವೇ ಸಾವಿತ್ರಿ? ನೀನು ಗ್ಯಾರಂಟಿಯಾಗಿ ಎಣ್ಣೆ ಅಡಿಯೋದು. ನಾನು ಹಡಿಯೋದು ಗಂಡು. ಸರಿ, ಹೋಗಲಿ ಬಿಡಮ್ಮ. ಹೆಣ್ಣಾದರೇನು ಗಂಡಾದರೇನು, ಒಟ್ಟಾರೆ ನನ್ನ ಮಾವ ಅಂತ ಕರೀಲಿಕ್ಕೆ ಸೊಸೆಯಾದರೂ ಸೈ, ಅಳಿಯನಾದರೂ ಸೈ. ನನಗೆ ಈಗ ಸಮಯ ಆಯ್ತು, ನಾನು ಹೋಗಿ ಬರ್ತೇನೆ. ನಿನ್ನ ಪತಿ ಬರುವ ಸಮಯವಿಲ್ಲ. ಅಡ, ದಿನಾಲು ಇದೇ ಹೊತ್ತಿಗೆ ಬಂದು ಊಟ ಮಾಡಿಕೊಂಡು ಹೋಗಲ್ಲ. ಹಾಗಲ್ಲ, ಸಮಯ ಸಿಕ್ಕಾಗ ಹಾಗಾದ ಏನಲ್ಲ ಸಾವಿತ್ರಿ, ಅದೇನು ಇಲ್ಲಮ್ಮ. ವಾತ್ಸಲ್ಯಕ್ಕೆ ಒಳಗಾಗಿ ಕರುಳು ಬಂಧನಕ್ಕೆ ಕಟ್ಟು ಬಿದ್ದು ದುಃಖ ಹುಕ್ಕೇರಿ ಎಂತಹ ಪ್ರಸಂಗ ಬಂದರೂ
ನನ್ನನ್ನು ಅಣ್ಣನೆಂದು ನಿನ್ನ ಪತಿಯ ಮುಂದೆ ಹೇಳುವುದಿಲ್ಲವೆಂದು ನನಗೆ ವಚನ ಕೊಟ್ಟರೆ ಅಪ್ಪ ನಾಣೆ, ಅಮ್ಮ ನಾಣೆ, ವಚನ ಕೊಡುತ್ತೇನೆಂದು ಹೇಳಿದರೆ ಮಾತ್ರ ನಾನು ಈ ಮನೆಗೆ ಒಪ್ಪಿಗೆ ಬರ್ತೇನೆ. ಅದಲ್ಲ, ನನ್ನ ಹೆತ್ತವರ ಮೇಲೆ ಆಡಿ ನನ್ನ ಅಣ್ಣೆ ನಿನ್ನಾಣೆ. ನನ್ನ ಪತಿಯ ಹತ್ತಿರ ನೀನು ನನ್ನ ಅಣ್ಣ ಅಂತ ನಾನು ಹೇಳುವುದಿಲ್ಲ. ಪರಿಸ್ಥಿತಿ ಪ್ರಮಾದಕ್ಕೆ ಹೇಳದೇ ಇರುವುದೇ ಒಳ್ಳೆಯದು. ಸರಿಯಮ್ಮ, ನಾನು ಹೋಗಿ ಬರ್ತೇನೆ. ನಾನು ನಿನ್ನ ಮಾಂಗಲ್ಯಕ್ಕೂ ಇದ್ದಿಲ್ಲ, ನಿನ್ನ ಯಾವ ಸಮಾರಂಭಕ್ಕೂ ನಾನು ಇದ್ದಿರಲಿಲ್ಲಮ್ಮ. ನಿನಗಾಗಿ ಈ ನಿನ್ನ ಅನ್ನ ಅಲ್ಪ ಕಾಣಿಕೆಯಾಗಿ ತಂದಿರುವೆ. ಈ ಸರವನ್ನು ಕಾಣಿಕೆ ತಂದ ಕಳ್ಳ ಕೊರಳಿಗೆ ಕಟ್ಟಿ ಅದನ್ನು ಕಣ್ಣಾರೆ ಕಂಡು ಆನಂದ ಪಡುವುದೇ ಉತ್ತಮ. ಕೊರಳಿಗೆ ಕಟ್ಟಿಕೋ, ಕನಿಕರದ ಕಾಣಿಕೆ ನೀಡಿ ಹೋಗಿದ್ದಾನೆ ಪಾಪ. ಆ ತರದಿಂದ ಅಲಂಕೃತವಾಗಲಿ ನಿನ್ನ ಕೊರಳು, ಅದನ್ನು ಕಂಡು ನಲಿಯಲಿ ನಿನ್ನ ನಲ್ಮೆಯನ. ಬಹುದೂರ ಸಾಗಿ ಹೋಗಿದ್ದಾನೆ ನಿನ್ನ ಸ್ವಾಮಿ. ಸಾವಿತ್ರಿ, ಮುಖಕ್ಕೆ ಮಸಿ ಬಳಿದುಕೊಳ್ಳುವ ಮಂಕ ನಾನಲ್ಲ. ನೀನಾವ ತರದಿ ಪರದೆಯನ್ನೊತ್ತರೂ ಮುಚ್ಚಲಾರದು ನಿನ್ನ ಹಾದರ. ನಿನ್ನ ಹಿನ್ನೆಲೆಯನ್ನರಿಯದೆ ಈ ತೈಸಿಗಳಿಲ್ಲದ ಹೆಣ್ಣೆಂದು ಕೈ ಹಿಡಿದಿದ್ದು ನನ್ನದೇ. ನೀವು ಅಕಲ್ಪವನ್ನು ಭಾವಿಸಬೇಡಿ. ನೀವು ತಿಳಿದುಕೊಂಡಿರುವ ಹಾಗೆ ಅವನು ನಿನ್ನ ಮಾಜಿನಲ್ಲ ಅಲ್ಲವೇ ಸಾವಿತ್ರಿ? ನನಗಂದೇ ಸಂಶಯ ಬಂದಿತ್ತು. ಅವನನ್ನು ಕಂಡ ಕ್ಷಣ ಮರುಗುವ ನಿನ್ನ ಮುಖ ಕಂಡು ನನಗೇನು ಗೊತ್ತು ಪಾಪ, ಅವನು ನಿನ್ನ ಮಾಜಿ ನಲ್ಲನೆಂದು ಭಿಕ್ಷುಕನೆಂದೇ ತಿಳಿದಿದ್ದೆ. ನೀವು ತಿಳಿದುಕೊಂಡಿರುವ ಹಾಗೆ ಅವನು ನನ್ನ ಪ್ರೀತಿಯ ಪ್ರಿಯತಮನೂ ಅಲ್ಲ, ನನ್ನ ನಲ್ಮೆಯ ನಲ್ಲನೂ ಅಲ್ಲ. ಅವನು ಅವನು ಯಾರು ಅಂತ ಹೇಳು. ಹೇಳು. ಅವನು ಅವನು ಅಯ್ಯೋ ಅಮ್ಮ, ನಾನು ಏನಂತ ಉತ್ತರ ಕೊಡಬೇಕು? ನಿನ್ನೀ ಹದಗೆಟ್ಟ ಜೀವನವನ್ನು ಕಂಡೆ ಅಂದು ನಿನ್ನನ್ನು ಕೆಳಗಿದ್ದ ವಿಷಕಂಠ. ಅದನ್ನರಿಯದ ಮೂಢ ನಾನು ನಿನ್ನನ್ನೇ ಕೈ ಹಿಡಿದೆ. ಸತ್ಯವಯ್ಯೋ, ನನ್ನ ಹೆತ್ತವರ ಮೇಲೆ ಆಡಿ ಮಾಡಿ ಹೇಳುತ್ತೇನೆ ಸ್ವಾಮಿ. ಅವನು ನನ್ನ ಪ್ರಿಯಕರ ಅಲ್ಲ. ಅಯ್ಯೋ, ನನ್ನನ್ನು ಎಂತ ಧರ್ಮ ಸಂಕಟದಲ್ಲಿ ಸಿಲುಕಿಸುತ್ತಿರುವೆ. ಕಣ್ಣಾರೆ ಕಂಡಿರುವೆನು ನಿನ್ನ ಕಪಟ ಕಾಮ ನಾಟಕವನ್ನು. ನೀನ್ಯಾವ ತೆರದಿ ಪರದೆಯನ್ನೊತ್ತರೂ
ಸಾಧ್ಯವಾಗದು. ನುಡಿಬೇಡಿ ಸ್ವಾಮಿ, ನುಡಿ. ಸದ್ಯಕ್ಕೆ ಈ ಅಪವಿತ್ರಳ ಮೇಲೆ ಯಾವ ಅಪವಾದವನ್ನು ಹೊರಿಸಬೇಡಿ ಸ್ವಾಮಿ. ಸಾವಿತ್ರಿ, ನಾನಾಗಿಯೇ ನಿನ್ನನ್ನು ಬಲವಂತವಾಗಿ ಮದುವೆ ಮಾಡಿಕೊಂಡಿಲ್ಲ. ಹೀಗಾಗಿಯೇ ನನ್ನ ಕಾಲಿಗೆ ಎಡಗಿ ನಾನು ಅನಾಥೆ, ನನಗೆ ಯಾರು ದಿಕ್ಕಿಲ್ಲ, ಪ್ರೇಮ ಭಿಕ್ಷೆ ಬೇಡಿದಾಗ ನಿನ್ನನ್ನು ಭರಿಸಿರುವುದು. ಆದರೆ ನಿನ್ನ ಈ ವ್ಯಭಿಚಾರವನ್ನು ಕಂಡು ನಿನ್ನನ್ನು ಬಿಟ್ಟು ಬಿಡುವೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡುವ ತಾಳ್ಮೆ ಇರಬೇಕು ಸ್ವಾಮಿ, ತಾಳ್ಮೆ ಇರಬೇಕು. ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಸಾವಿತ್ರಿ. ನಿನ್ನ ಈ ಒಂದು ಪತಿವ್ರತೆಯ ನಾಟಕ ತೋರಿ ಕಾಣದ ದೈವ ಆ ಒಂದು ವೇಶ್ಯೆಯ ಬೀದಿಯನ್ನು ಸೃಷ್ಟಿ ಮಾಡಿದೆ. ನೀನು ಅಲ್ಲಿರಲು ತಕ್ಕವಳೆ ಹೊರತು ಇಲ್ಲಿರಲಲ್ಲ. ನಡಿ ಮರಳು ಹೊರಟು, ಇಲ್ಲಿಂದ ಹೊರಟು. ಸ್ವಾಮಿ, ವೇಷೆಗೆ ಇಳಿದು ಗಳಿಸಬೇಕೆನ್ನುವ ಆಸೆ ನನಗಿದ್ದರೆ ನಿಮ್ಮ ಅಂಗಲಾಚಿ ಬೇಡಿಕೊಂಡು ನಿಮ್ಮ ಅಂತಾಗಿ ನಾನಾಗುತ್ತಲಿಲ್ಲ ಸ್ವಾಮಿ, ನಾನಾಗುತ್ತಲಿಲ್ಲ. ಈ ನನ್ನ ರೂಪನ ಯೌವನ ಇರುವವರೆಗೂ ಕಂಡವರಿಗೆ ಸೆರಗೊಂಡು ಹಾಸಿ ಬಹುದೂರ ಸಾಗಿಸಿ ನರಕದ ದಾರಿಯತ್ತ. ದಯವಿಟ್ಟು ನನ್ನ ಮೇಲೆ ಅಪವಾದವನ್ನು ಹೊರಿಸಬೇಡಿ ಸ್ವಾಮಿ. ಈಗೇನು ನಿನಗೆ ಸ್ವರ್ಗ ಕಾದಿದೆಯೇ? ಗಂಡನಿಗೆ ಎರಡು ಬಗೆದು ಮಿಂಡನೊಂದಿಗೆ ನಕ್ಕು ನಲಿದಾಡುವ ನಿನ್ನಂತ ಹೆಣ್ಣಿಗೆ ನರಕವೇ ಗತಿ. ಹೆಚ್ಚು ಮಾತನಾಡಬೇಡ. ಮೊದಲು ಇಲ್ಲಿಂದ ಹೊರಡುವ ಮುನ್ನ ನಾ ಕಟ್ಟಿದ ತಾಳಿಯನ್ನು ಬಿಚ್ಚಿಕೊಟ್ಟು ಹೊರಡು. ಸ್ವಾಮಿ ಬೇಡ, ನಿರ್ದಯರಾಗಬೇಡ ಸ್ವಾಮಿ. ನಿರ್ದಾಕ್ಷಿಣ್ಯವಾಗಿ ನೀವು ಕಟ್ಟಿದ ತಾಳಿಯನ್ನು ಕಿತ್ತುಕೊಳ್ಳಬೇಡಿ ಸ್ವಾಮಿ, ಕಿತ್ತುಕೊಳ್ಳಬೇಡಿ. ನಿನ್ನ ಒಳ ಉಪದೇಶ ನನಗೆ ಬೇಕಾಗಿಲ್ಲ. ಮೊದಲು ನೀನಿಲ್ಲಿಂದ ಹೊರಡು. ಸ್ವಾಮಿ, ಬೇಡ ಸ್ವಾಮಿ ಬೇಡ. ಈಗ ನೀವು ನನ್ನನ್ನು ಮನೆಯಿಂದ ಹೊರಡೋಗಿದ್ರೆ ಅನ್ಯರ ಆಶ್ರಯ ಇಲ್ಲ ಸ್ವಾಮಿ. ನನಗೆ ಅನ್ಯರ ಆಶ್ರಯ? ನಿನ್ನಂತ ವ್ಯಭಿಚಾರಿಗೆ ಆಶ್ರಯ ಕೊಡಲು ಬಹಳ ಜನರಿದ್ದಾರೆ ಸ್ವಾಮಿ. ನೋಡಿ, ತಾಳ್ಮೆ ತಪ್ಪಿದ ನಿಮಗೆ ನಾನು ಯಾವ ರೀತಿಯಿಂದ ಹೇಳಿದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿಲ್ಲ. ನೋಡಿ, ತಾಳಿ ಕಟ್ಟಿದ ನಿಮ್ಮ ಕೈಯಿಂದಲೇ ಆ ತಾಳಿಯನ್ನು ಕಿತ್ತುಕೊಂಡಿದ್ದಿರಲ್ಲ. ಆ ಚಿನ್ನದ ತುಂಡು ನಿಮ್ಮಲ್ಲಿಯೇ ಇರಲಿ, ಆದ್ರೆ ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ. ಮುಂದೆ ನಾನು ಪತಿರುದೆ ಎಂದು ನಿಮಗರಿವಾದಾಗ ನೀವೇ ಮತ್ತೆ ನನ್ನ ಕೊಳ್ಳಿಗೆ ಕಟ್ಟುವಿರಂತೆ. ಈ ತಾಳಿ ಮರಳಿ ಕಟ್ಟಲು ನಾನೇನು ಹುಚ್ಚನಲ್ಲ. ಯಾರು ಹೇಳ್ತಾರೆ ಹುಚ್ಚರು ನೀವಲ್ಲ ಅಂತಂದ್ರೆ? ಕಟ್ಟಿದ ತಾಳಿಯನ್ನು ನಿಷ್ಕಲ್ಮಶವಾಗಿದ್ದ ನನ್ನ ಕೊಳ್ಳಿಂದ ನೀವು ಅದನ್ನು ಕಿತ್ತುಕೊಳ್ಳುತ್ತಿರಲಿಲ್ಲ ಸ್ವಾಮಿ, ಕಿತ್ತುಕೊಳ್ಳುತ್ತಿರಲಿಲ್ಲ. ಆದ್ರೆ ನನ್ನ ಘನತೆ ಗೌರವ ಕೊನೆ ಒಂದು ದಿನ ನಿಮಗೆ ಅರ್ಥವಾಗುತ್ತೆ. ನಾನು ಬರ್ತೇನೆ ಸ್ವಾಮಿ, ಬರುತ್ತೇನೆ ಅಂತ ಹೇಗೆ ಹೇಳುವೆ? ಹೊರಟು ಹೋಗು. ನಾನಾಗಿ ಬರುವುದಿಲ್ಲ ಸ್ವಾಮಿ. ನಿಮ್ಮ ತಪ್ಪಿನ ಅರಿವು ನಿಮಗಾಗಿ ನೀವಾಗಿ ಬಂದು ನೀನೊಬ್ಬಳ ಪತಿವೃತ್ತಿ ಅಂತ ಕರೆಯುವವರೆಗೂ ನಾನು ಈ ಮನೆ ಹೊತ್ತಿಲನ್ನು ತುಳಿಯುವುದಿಲ್ಲ ಸ್ವಾಮಿ. ಕೊನೆಗೆ ಒಂದು ಸಲ ನನಗೆ ಹೆಣ್ಣೊಂದು ಬಾಳಿನ ಕಣ್ಣು, ಹೆಣ್ಣಿನಿಂದ ಬಾಳೆ ಹೊನ್ನು. ಹೆಣ್ಣೊಂದು ಬಾಳಿನ ಕಣ್ಣು, ಹೆಣ್ಣಿನಿಂದ ಬಾಳೆ ಹೊನ್ನು. ಸೊಸೆಯನ ಪೂರ್ಣ ಬಡಿದಾಗ ಆ ಹೆಣ್ಣು ಮನೆತನಕ್ಕೆ ಆಯಿತು. ಆ ಹೆಣ್ಣು ಮನೆತನಕ್ಕೆ ಆಯಿತು. ಮಂಜುಳಾ,
ಸಾಗಿತು ತಮ್ಮ ಸವಾರಿ? ಸಂಪನ್ನರದ ತಮ್ಮ ಕಡೆಗೆ ಸಾಗಿತು ನಮ್ಮ ಸವಾರಿ. ಯಾರು ಮತ್ತೆ ಪ್ರಾರಂಭಿಸಿದ್ದೀರಾ ನಿಮ್ಮ ಬಿಸಿನೆಸ್ ಅನ್ನು? ಯಾರು ಹೇಳುತ್ತಾರೆ? ನಮ್ಮ ಮನೆಯಲ್ಲಿರುವ ಕನ್ನಡ ಹೇಳುತ್ತದೆ, ಮೊನ್ನೆ ರಾತ್ರಿ 6 ಸಮಯದಲ್ಲಿ ನಮ್ಮ ಮನೆ ನುಗ್ಗಿ ಕಳ್ಳತನ ಮಾಡಿ ಧೈರ್ಯದಿಂದ ನಾನು ಕೊಳ್ಳಲಿರುವ ಹಾರನ್ನು ಕಿತ್ಕೊಂಡಲ್ಲ, ಅವಾಗೆ ನೀವೇ ಕಳ್ರಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಮತ್ತೇನು ಮಾಡಲಿ ಮಂಜುಳಾ, ಬೇಡ ಬೇಡ ಎಂದು ಅದಷ್ಟು ರೀತಿಯಿಂದಲೂ ಹೇಳಿದರೂ ನನ್ನ ಮನ ಒಪ್ಪುತ್ತಿಲ್ಲ. ಕಳ್ಳತನದ ಸಹಾಯಕ್ಕೆ ಮತ್ತೊಮ್ಮಿನ್ಸಲ ಕೈಗೆ ಕಬ್ಬಿಣದ ಬೇಡಿ ಬಂದಾಗ ಎಲ್ಲವೂ ತಾನೇ ಸರಿ ಹೋಗುತ್ತದೆ. ಅವಾಗಲೇ ನಿಮ್ಮ ತಪ್ಪಿನ ಅರಿವಾಗುತ್ತದೆ ನಿಮಗೆ. ಕಲಿತ ಚಟ ಬಿಡಬೇಕೆಂದರೆ ಬಹಳ ಕಷ್ಟ. ಹೋಗಲಿ ಬಿಡು. ನನ್ನ ನೌಕರಿ ವಿಷಯ ನಿನ್ನ ತಂದೆ ಹತ್ರ ಮಾತನಾಡಿದೆಯಾ? ಅವರೇನು ಒಪ್ಪಬಹುದು, ಆದ್ರೆ ನೀವು ಒಪ್ಪಬೇಕಲ್ವಾ? ಕತ್ತರಿಯ ಕಸುವು ಬಿಡಬೇಕಲ್ಲ ಅಂದ್ರೇನು? ನೋಡು ಮಂಜುಳಾ, ನನಗೂ ಒಳ್ಳೆಯವನಾಗಿ ಬಾಳಬೇಕೆಂಬುದು ಸಾಕಷ್ಟು ಆಸೆ ಇದೆ. ಆದರೆ ನಿನ್ನ ತಂದೆಯವರು ಒಪ್ಪಿದರೆ ನಾನು ಕಳ್ಳತನವನ್ನು ಬಿಟ್ಟು ಬಿಡುತ್ತೇನೆ. ಹಾಗಾದ್ರೆ ನನ್ನ ತಲೆ ಮೇಲಿಟ್ಟು ಆನೆ ಮಾಡಿ ಹೇಳಿ ಕಳ್ಳತನ ಬಿಡುತ್ತೀನಿ ಎಂದು. ನನ್ನ ಹೆತ್ತಾಣಾಗಿಯೂ ಕಳ್ಳತನ ಬಿಟ್ಟು ಬಿಡುತ್ತೇನೆ. ಹಾಗಾದ್ರೆ ಕೊಡ್ರಿ, ಅಂದು ತಂದ ಕಳ್ಳತನ ಸರವನ್ನು ಎಲ್ಲಿಟ್ಟಿದ್ದೀರಾ ನೀವು? ಅದು ಓಹೋ, ಅಂದ್ರೆ ಅದನ್ನ ಮಾರ್ಬಿಟ್ರೆ? ಸತ್ಯವಾಗಿಯೂ ಇಲ್ಲ. ಮತ್ತೆ ಯಾರಿಗೆ ಕೊಟ್ಟಿದ್ದೀರಿ? ಅದು ನನ್ನ ತಂಗಿಗೆ ಕಾಣಿಕೆಯಾಗಿ ಕೊಟ್ಟಿದ್ದೇನೆ. ಅದು ಅವರ ಕೊಳ್ಳಲ್ಲೇ ಇದೆ. ಹಾ, ಪರವಾಗಿಲ್ಲ ಬಿಡಿ. ಅಂದ್ರೆ ಇಂದಿನಿಂದ ನೀವು ಕಳ್ಳತನ ಬಿಟ್ಟಿರಂದ್ರಲ್ಲ, ಅದೇ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಹಾ, ಬನ್ನಿ. ಆದ್ರೆ ಇದೇ ಸಂತೋಷಕ್ಕಾಗಿ ನಮ್ಮ ಮನೆಗೆ ಹೋಗೋಣ. ನಿಮ್ಗೊಂದು ಟೀ ಪಾರ್ಟಿ ಕೊಡ್ತೀನಿ. ಹೊಟ್ಟೆ ತುಂಬುವ ಟೀ ಪಾರ್ಟಿಗಿಂತ ಮನಸ್ಸು ತುಂಬುವ ಹೃದಯ ಪಾರ್ಟಿಯೇ ಹೆಚ್ಚು.
ಕಾಣಿಕೆಯಾಗಿ ಆ ದರಿದ್ರನಿಗೆ ದಾನ ಮಾಡಿದೆಯಾ ನಿನ್ನ ದೇಹವನ್ನು? ನಾನು ಬಯಸಿದ ನಿನ್ನ ದೇಹವನ್ನು ನನಗೆ ಅರ್ಪಿತವಾಗದಿದ್ದರೆ ನನ್ನ ಸೇಡೆಂಬ ಕ್ರೋಧಾಗ್ನಿಯಲ್ಲಿ ದಹಿಸಿ ಬಿಡುವೆ. ನಿನ್ನನ್ನು ಬ್ರಹ್ಮ ಈ ವಿಷಕಂಠನಿಗಾಗಿ ನಿರ್ಮಿಸಿ ಕಳಿಸಿದ್ದಾನೆ. ನೀನು ನನ್ನ ನಲ್ಲೆಯಾಗಲೆಂದು. ನೀನು ನನ್ನ ನಲ್ಲೆಯಾಗದಿದ್ದರೆ ನಿನ್ನ ಸಿಹಿಯಾದ ಬಾಳಿನಲ್ಲಿ ಉಳಿಯನ್ನು ಹಿಂಡಿ ಹಿಂಸೆ ಕೊಟ್ಟು ಹಿಪ್ಪೆ ಮಾಡಿಬಿಡುವೆ. ಜಗದೀಶ, ನನ್ನ ಕೈಯಿಂದ ನಿನ್ನ ಕೊಲೆಯಾಗಲೇಬೇಕು. ಅಂದಾಗ ಮಾತ್ರ ಆ ಮಂಜುಳಳ ಅಧೀನದ ಅರಗಿಣಿಯಾಗಲು ಸಾಧ್ಯ. ನಮಸ್ಕಾರ ಶ್ರೀಮಂತರೇ. ನಮಸ್ಕಾರ ಮ್ಯಾನೇಜರ್. ಸ್ಟೇಷನ್ಗೆ ಹೋಗಿ ಬಂದ ಕೆಲಸವೇನಾಯಿತು? ಎಲ್ಲಾ ಕಡೆ ಶೋಧಿಸಲಾಗಿ ಇನ್ನೂ ಕಳ್ಳನನ್ನು ಪತ್ತೆ ಹಚ್ಚಲಿಲ್ಲ. ಆದರೆ ಹೋದ ಹಣವು ಸಿಗುವುದು ಕಷ್ಟ. ಆದರೆ ಕಳ್ಳ ನಾನ್ಯಾರೆಂಬುದನ್ನು ಕಂಡುಹಿಡಿದಿದ್ದೇನೆ. ಅವನು ನಿಮ್ಮ ಮನೆಯ ಸಂಪತ್ತು ಆಭರಣವನ್ನು ಕಳ್ಳತನ ಮಾಡಲಿಲ್ಲ, ನಿಮ್ಮ ಮಗಳ ಮನಸ್ಸನ್ನು ಕೂಡ ಕದ್ದು ಬಿಟ್ಟಿದ್ದಾನೆ. ಏನು ಹೇಳುತ್ತಿರುವಿರಿ ಮ್ಯಾನೇಜರ್? ಅವನು ನನ್ನ ಮಗಳ ಮನ ಕದ್ದವನು. ಕ್ಷಣಾರ್ಧದಲ್ಲಿಯೇ ಸುಡಿಸಿ ಬಿಡುತ್ತೇನೆ. ದುಡುಕಬೇಡಿ. ಪ್ರೀತಿಗಾಗಿ ನಾಯಿಯನ್ನು ಸಾಕಿದಾಗ, ಸಲಹೆ ಕೊಟ್ಟಾಗ ಅದು ಮನೆಯಲ್ಲಿ ಬರುವುದು ಸ್ವಾಭಾವಿಕ. ಮನೆಯಲ್ಲಿ ಬಂದಿದೆ ಎಂದು ಒಡೆಯಲು ಹೋದರೆ ಕಚ್ಚದು ಬಿಡಿದೆ. ನಿಮ್ಮ ಮಾತಿನ ಅರ್ಥವೇ ನನಗಾಗುತ್ತಿಲ್ಲ. ಸ್ಪಷ್ಟವಾಗಿ ಹೇಳುತ್ತೇನೆ ಕೇಳಿ. ಘನತೆ ಗೌರವದಿಂದ ಮೆರೆಯುತ್ತಿರುವ ನಿಮ್ಮ ಮುಖಕ್ಕೆ ಹಸಿ ಬೆಳೆಯಲು ಎತ್ತಿಸುತ್ತಿದ್ದಾಳೆ ನಿನ್ನ ಮುದ್ದು ಮಗಳು ಮಂಜುಳ. ವಿಷಗಂಟ, ಶಾಂತರಾಗಿ. ತಮ್ಮ ಮಗಳಾದ ಮಂಜುಳ ಕಳ್ಳನಾದ ಜಗದೀಶನೊಡನೆ ಪ್ರಣಯದಾಟಕ್ಕಿಳಿದಿದ್ದಾಳೆ. ಇದೀಗ ಅವರೀರ್ವರ ಪ್ರಣಯದಾಟವನ್ನು ಪ್ರತ್ಯಕ್ಷ ಕಂಡು ಬಂದಿರುವೆ. ಮಂಗವು ಮಾಣಿಕ್ಯನ ಕೈವಶವಾಗಿದೆ. ಅದು ನುಂಗುವ ಮೊದಲೇ ಮುಂಜಾಗ್ರತೆಯಿಂದ ಜೋಪಾನವಾಗಿ ಮಾಡಿಕೊಳ್ಳಿ. ಅನ್ನ ಬಿಟ್ಟ ಒಡೆಯನ ಮರ್ಯಾದೆ ಪ್ರಶ್ನೆ ಎಂದು ಹೇಳುತ್ತಿರುವೆ. ತಪ್ಪಾಗಿದ್ದರೆ ಕ್ಷಮಿಸಿ, ಬರುತ್ತೇನೆ. ಮ್ಯಾನೇಜರ್ ವಿಷಕಂಠ ಹೇಳುವ ಮಾತು ಸತ್ಯವೇ? ನಂಬಲೇ? ಕೋಗಿಲೆಯು ಕಾಗೆಯ ಅನುರಾಗ ಬಯಸಿದಂತೆ ನನ್ನ ಮುದ್ದು ಮಗಳು ಮಂಜುಳ ಆ ಜಗದೀಶನು ಛೇ ನಂಬಲ ಸಾಧ್ಯ? ವಿಷಕಂಠ ಹೇಳಿದ್ದು ಸುಳ್ಳೆ ಅಥವಾ ಸತ್ಯ? ಇದು ಕೊಟ್ಟು ಸತ್ಯ. ಅಂದು ನನ್ನ ಮಗಳು ಅದಕ್ಕಾಗಿ ನನ್ನ ಹತ್ತಿರ ಬಂದು, ಅಪ್ಪ ಜಗದೀಶನಿಗೆ ಒಂದು ಕೆಲಸ ಕೊಡಿ ಎಂದು ಹೇಳಿದ್ದಳು. ಆಗಲಿ, ಈಗ ಅವಳು ಮನೆಗೆಲ್ಲಿಲ್ಲ. ಬಂದ ಮೇಲೆ ಬುದ್ಧಿ ಹೇಳಿದರಾಯಿತು. ನಮಸ್ಕಾರ ಶ್ರೀಮಂತರೇ. ಇರಲಿ ಜಗದೀಶ, ನಿನ್ನ ಕಪಟತನದಿಂದ ಅದೆಷ್ಟು ಮನೆತನಗಳ ಮನೆ ಮುರಿದಿವೆ. ಅಪ್ಪ, ಅವರೀಗ ಕಳ್ಳರಿಲ್ಲಪ್ಪ. ಕಳ್ಳತನ ಬಿಟ್ಟು ಇಂದಿನಿಂದ ಹೊಸ ಮನುಷ್ಯನಾಗಿ ಬಾಳ್ತಿದ್ದಾನೆ. ಅಂದರೆ ಹೌದು, ಕಳ್ಳತನ ಬಿಟ್ಟಿದ್ದಾನೆ. ಶ್ರೀಮಂತರ ಮಗಳನ್ನು ಮಳ್ಳಿಯಾಗಿ ಮಾಡಿ ಆ ಮನೆತನದ ಮಳ್ಳನಾಗಿದ್ದಾನೆ. ಜಗದೀಶ, ನೀನು ಯಾರು?
ನಿನ್ನ ಅಂತಸ್ತೇನು? ಮಂಜುಳ ಯಾರು? ಅವಳ ಅಂತಸ್ತೇನು? ನೀನೇ ವಿಚಾರಿಸು. ನಿನ್ನ ಕಪಟದಿಂದ ಮೋಸ ಮಾಡಿ ನನ್ನ ಮಗಳನ್ನಾದರೂ ತಿಳಿಸಿ ಬುದ್ಧಿ ಹೇಳುವೆ. ಶ್ರೀಮಂತರೇ, ಹಿರಿಯರಾದ ತಮಗೆ ಎದುರು ಮಾತನಾಡುತ್ತೇನೆ ಎಂದು ತಪ್ಪು ತಿಳಿದು ಭಾವಿಸಬೇಕು. ಪ್ರೀತಿಗೂ ಅಂತಸ್ತಿಗೂ ಬಹಳವಾದ ಅಂತರವಿದೆ. ಪ್ರೀತಿ ಸ್ಥಿರವಾದದ್ದು. ಕರೆಕ್ಟಾಗಿ ಹೇಳಿದೆ ಜಗದೀಶ್. ನನಗೀಗ ನಿನ್ನ ತತ್ವ ಬೇಕಾಗಿಲ್ಲ. ಸುಮ್ಮನೆ ನನ್ನ ಮಾತು ಕೇಳು. ತೆಗೆದುಕೋ ಈ ಹಣವನ್ನು. ಎಲ್ಲಿಯಾದರೂ ಹೋಗಿ ಸುಖದಿಂದ ಕಾಲ ಕಳೆ. ನನ್ನ ಮಗಳನ್ನು ಮರೆತು ಕಳ್ಳರಾದ ನಿನಗೆ ಈ ಮನೆಯಲ್ಲಿ ಕಾಲಿಡಲು ಅವಕಾಶ ಮಾಡಿಕೊಡಲಾರೆ. ತೆಗೆದುಕೋ ಈ ಹಣವನ್ನು. ಶ್ರೀಮಂತರೇ, ನೀನು ಕೊಟ್ಟಿರುವ ಈ ಹಣ ನಿಮ್ಮ ಶ್ರೀಮಂತಿಕೆಗೆ ಪ್ರದರ್ಶನ. ಶ್ರೀಮಂತರೇ, ಪ್ರೀತಿ ಪ್ರೇಮ ಮಾರುಕಟ್ಟೆಯಲ್ಲಿ ಮಾರುವ ವಸ್ತುವಾಗಿದ್ದರೆ ಧಾರಾಳವಾಗಿ ಕೊಂಡುಕೊಳ್ಳುತ್ತಿದ್ದರು. ನೋಡಿ ಶ್ರೀಮಂತರೇ, ನೀವು ಕೊಟ್ಟಿರುವ ಈ ಹಣ ಇದರಷ್ಟು 10 ಪಟ್ಟು ಹಣ 10 ನಿಮಿಷದಲ್ಲಿ ತೋರಿಸಬೇಕು ನನ್ನ ಕತ್ತರಿಯಿಂದ. ಆದರೆ ನನ್ನ ಕಳ್ಳತನದ ಕಾಯಕಕ್ಕೆ ಕಲ್ಲು ಹಾಕಿ ಆಣೆ ಮಾಡಿಸಿಕೊಂಡಿದ್ದಾಳೆ ಈ ರಾಣಿ. ನಿನ್ನ ಮಗಳು ನಾನಾಗಿ ಏನು ಪ್ರೀತಿ ಬಯಸಿ ಬಂದಿಲ್ಲ. ತಾನಾಗಿಯೇ ತತ್ವ ಹೇಳಿ ನನ್ನ ಬಾಳಿನಲ್ಲಿ ತಿಳಿ ಜಲದ ನೀರನ್ನು ಹರಸಿ ಜಲದ ಮಾತನಾಡುವ ನಿಮ್ಮ ಮಾತುಗಳನ್ನು ಕೇಳುತ್ತಾ ನಿನ್ನ ಎದುರಿನಲ್ಲಿ ನಿಂತಿದ್ದಾಳೆ ಈ ನಿನ್ನ ಸುಪುತ್ರಿ. ನಿನ್ನ ಸುಪುತ್ರಿಗೆ ಕೊಟ್ಟ ವಚನವನ್ನು ಪಾಲಿಸುವುದಕ್ಕಾಗಿ ನಾನು ಕಳ್ಳತನವನ್ನು ಬಿಟ್ಟು ಬಿಟ್ಟಿದ್ದೇನೆ. ಇಂದಿನಿಂದ ಸತ್ಯವಾಗಿಯೂ ಬಾಳಬೇಕೆಂದು ಇಚ್ಛಿಸಿದ್ದೇನೆ. ತೆಗೆದುಕೊಳ್ಳಿ ನಿನ್ನ ಹಣ. ಜಗದೀಶ ನಿಲ್ಲು, ನಾನು ಬರ್ತೇನೆ. ಮಂಜುಳ, ಎಲ್ಲಿಗೆ ಹೊರಟಿದ್ದೀರಿ? ಅಪ್ಪ ಬಿಡಪ್ಪ, ನನ್ನ ಕೈಯನ್ನು ಬಿಡು. ನಾನು ಜಗದೀಶನ್ ಜೊತೆ ಹೋಗುವೆ. ಬಿಡಪ್ಪ ನನ್ನನ್ನು. ನೀನು ಅವನ ಸತಿಯಾಗುವ ಮೊದಲೇ ನಾನು ಸತ್ತು ಹೋಗುತ್ತೇನೆ. ಅಪ್ಪ ನೀನೇನು ಹೇಳಪ್ಪ, ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ಎಂದಿದ್ರು ನಾನು ಜಗದೀಶನ ಸತಿಯಪ್ಪ. ನೀನು ಅವನ ಸತಿಯಾಗುವ ಮೊದಲೇ ನಾನು ಸತ್ತು ಹೋಗುತ್ತೇನೆ. ಏನಪ್ಪ, ಮಗಳ ಸುಖ ಸಂತೋಷ ಕಾಣದೆ ಅವಳ ಆಸೆಯನ್ನೆಲ್ಲ ಮಣ್ಣು ಪಾಲು ಹಾಕಿದನು ನೀನು, ನನ್ನ ತಂದೆಯಲ್ಲ. ಮಗಳ ಮುಖವನ್ನು ಸಂತೋಷಗ ನೋಡ್ಬೇಕು, ಸಂತೋಷ ಇರ್ಬೇಕಂತ ಆಸೆ ಪಟ್ಟಿಲ್ಲಪ್ಪ. ಈ ನಿನ್ನ ಮಗಳ ಮುಖವನ್ನು ನೋಡ್ಬೇಕಾದ್ರೆ ನೀನು ದುರ್ಮರಣಕ್ಕೆ ಈಡಾಗುತ್ತೀಯ. ಈ ನಿನ್ನ ಮಗಳ ಕೈಯಿಂದಲೇ ಸಂತೋಷವಾಗಿ ಮಣ್ಣು ಹಾಕುತ್ತೇನೆ ನಿನ್ನ ಹಣಕ್ಕೆ. ಹುಟ್ಟಿ ಸಾಕಿ ಬೆಳೆಸಿದ ತಂದೆಯ ಬಗ್ಗೆ ಇಷ್ಟೊಂದು ಮತ್ಸರ. ನಿನಗೆ ಕರುಳಿಲ್ಲ. ನೀನು ಎಣ್ಣೆ ಅಲ್ಲ. ನೀನು ನನ್ನ ಮಗಳೇ ಅಲ್ಲ. ಈ ಮನೆಯಲ್ಲಿ ಒಂದು ಕ್ಷಣವೂ ಕೂಡ ನಿಲ್ಲಬೇಡ. ಹೊರಟು ಹೋಗು. ನಿನ್ನ ಮುಖ ನೋಡಲು ಅಸಹ್ಯವಾಗುತ್ತಿದೆ. ಸಾಕು, ನಿಲ್ಲಿಸಪ್ಪ ನಿನ್ನ ಮಾತನ್ನು. ಮಗಳ ಸುಖ ಸಂತೋಷ ಕಾಣದೆ ನೀನೊಬ್ಬ ನನ್ನ ತಂದೆ ಅಂತ ಹೇಳಲು ನನಗೆ ನಾಚಿಕೆ ಆಗ್ತಾ ಇದೆ. ನೋಡಪ್ಪ, ಈ ಆಸ್ತಿಗೆ ಬಿದ್ದು ನಿನ್ನ ಮಗಳ ಸುಖ ಸಂತೋಷನ ಮಣ್ಣು ಪಾಲು ಮಾಡಿದ್ಯಾ. ನಿನ್ನ ಮನೆಯಲ್ಲಿರಲು ನನಗೆ ಇಷ್ಟ ಇಲ್ಲಪ್ಪ. ಸಮಯ ಸಿಕ್ಕಾಗ ಮತ್ತೆ ಬರುತ್ತೇನೆ. ಮತ್ತೇಕೆ ಬರುವೆ? ಈ ಸರ್ವ ಆಸ್ತಿ ಎಲ್ಲ ನನ್ನ ಹೆಸರಿಗಿದೆ ಅಂದ ಮೇಲೆ ಮನ ಬಂದಂತೆ ತೂರಾಡಿ ಹೋಗುವೆ ನಾನು. ಅಪ್ಪ, ಇನ್ನು ಮುಂದೆ ನಿನ್ನ ಮುಖ ನೋಡಲು ನನಗೆ ಇಷ್ಟ ಇಲ್ಲ. ಬರುತ್ತೇನೆ. ಎತ್ತ ಕರುಳನ್ನೇ ತೊರೆದು ಹೋಗುವೆಯಾ? ಅವ್ರ ಏಕ ಸಿನಿಮಾ ರಿಲೀಸ್ ಇದ್ದಂಗೆ ಐತಿ, ಪಿಕ್ಚರ್ ಹೊಂಟಿದ್ದಂಗೆ ಅದಲ್ರಿ. ಏ ತಲೆರಟೆ, ನಿನ್ನ ಕೆಲಸ ನೀನು ನೋಡಿಕೋ. ನನ್ನ ತಲೆ ತಿನ್ನಬೇಡ. ಹ್ಞೂನ್ರಿ ಆಯ್ತು.
ಅಲ್ರಿ ಮೊನ್ನೆ ಚುಮ್ಮನೆ ಎಣ್ಣೆ ಸಕ್ರೆ ರವ ಕಳಿಸಿದ್ದು ವಿಷಕಂಠ ನಿಮ್ಗೆ ಲೆಕ್ಕ ಕೊಟ್ಟೇನೇನ್ರಿ? ಒಪ್ಪಿಸಿದ್ದಾನೆ. ಒಪ್ಪಿಸಿದನ್ರಿ? ಹಂಗಾರೆ ಅಂದ್ರ ಲೆಕ್ಕ ಬರ್ಲ್ರಿ, ಬಾರ್ ಲೆಕ್ಕ ಬರ್ಲಿ ಯಾರ ಬರ್ಲೇನ್ರಿ? ತಲೆರಟೆ, ನನ್ನ ತಲೆ ಸರಿ ಇಲ್ಲ, ಸುಮ್ಮನೆ ಪೀಡಿಸಬೇಡ. ಸ್ವಲ್ಪ ವಾಕಿಂಗ್ ಹೋಗ್ಬೇಕಿತ್ತು. ಸುಡು ಬಿಸಿಲಿನಲ್ಲಿ ಯಾರಾದ್ರೂ ವಾಕಿಂಗ್ ಹೋಗುತ್ತಾರೇನೋ? ಮತ್ತೆ ಮಂಜುಳಕ್ಕರು ಹೋದ್ರಲ್ರಿ? ನಿಮ್ಮ ಮಂಜುಳಕ್ಕನಿಗೆ ತಲೆ ಕೆಟ್ಟಿದೆ. ಓ ಹಿಂಗೆ ಏನ್ರಿ? ಬಸಟ್ಟಿ, ಯಾರಿಗೂ ಅರಿಯದಂತೆ ಮಂಜುಳ ಎಲ್ಲಿದ್ದಾಳೋ ತಿಳಿದುಕೊಂಡು ಬಾ. ಹ್ಞೂನ್ರಿ ಆಯ್ತು. ಇದೇನು ನಮ್ಮೋನಿ ಗದ್ಲೆ ಎದ್ಬಿಟ್ಟತೆ. ನಮಗೇನ್ ಬೇಕು? ಹೋಗಕೈತಿ ಅಂದ್ರೆ ಹೋಗೋದು, ಬರಕೈತಿ ಅನ್ನೋ ಬರೋದು. ಪುಕ್ಷಾಟ ಕೊಡ್ತಾರ ನಮ್ಮ ಸಂಬಳ. ನೋಡ್ಕೊಂಬರ್ದು ಏನ್ ನಡೆಯಕೈತಿ. ನಮ್ಮ ಸೌಕಾರ ತಿನ್ಬೇಕು, ಉಪ್ಪು ಖಾರ ತಿಂದಿರ್ತವಲ್ಲ. ಈಗೇನು ಮಾಡಲಿ? ಮಗಳ ಮನಸ್ಸಿನ ವಿರುದ್ಧ ನಡೆದುಕೊಳ್ಳಲಿ, ಇಲ್ಲ ಮನೆತನದ ಮರ್ಯಾದೆಯ ಬಗ್ಗೆ ಲಕ್ಷ್ಯ ಕೊಡದೆ ಆ ಭಿಕಾರಿಗೆ ದಾರೆ ಎರೆದು ಕೊಡಲಿ? ಅದು ಎಂದಿಗೂ ಸಾಧ್ಯವಿಲ್ಲ. ಕಳ್ಳನಿಗೆ ನನ್ನ ಕರುಳನ್ನು ಕಟ್ಟಿದ ಕಟುಕ ನಾನಾಗಲಾರೆ. ಹಾಗಾದರೆ ಏನು ಮಾಡಲಿ? ಗುಡ್ ಐಡಿಯಾ. ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ, ಆ ಜಗದೀಶನನ್ನು ಕೊಲೆ ಮಾಡಿಸಲೇಬೇಕು. ನನ್ನ ಮಗಳ ತಲೆ ಕೆಡಿಸಿದ್ದಾನೆ, ಅವನನ್ನು ಕೊಲೆ ಮಾಡಿಸಿದ್ದೇ ಆದರೆ ನನ್ನ ಮಗಳು ನನ್ನ ಹಾದಿಗೆ ಬರುತ್ತಾಳೆ. ಈಗ ನನ್ನ ಮುಂದೆ ಇರುವ ಒಂದೇ ಒಂದು ದಾರಿ, ಆ ಜಗದೀಶನ ಕೊಲೆ, ಆ ಜಗದೀಶನ ಕೊಲೆ. ಮೆಚ್ಚಿದ ಉತ್ಸನಿಗಾಗಿ ತಂದೆಗೆದುರಾಗಿದ ಮಂಜುಳ ಇನ್ನು ನನ್ನವಳಾಗುವುದು ಅಸಾಧ್ಯ. ನಾನವಳ ಆಸೆಯನ್ನು ಬಿಟ್ಟು ಬಿಡಲೇಬೇಕು. ಇನ್ನು ಹೆಚ್ಚು ಸಮಯ ನನಗಿಲ್ಲ. ಹೀಗೆ ಬಿಟ್ಟಂತಲ್ಲೇ ನಾನು ಕೂಡ ಅವಳ ಕಿಚ್ಚಿನ ರೊಚ್ಚಿನಲ್ಲಿ ಬೆಂದು ಹೋಗುವುದು. ಏನು ಮಾಡಬೇಕು? ಅದಕ್ಕಾಗಿ ನಾನು ಬೇಗನೆ ಈ ಊರನ್ನು ಇಲ್ಲಿಂದ ಖಾಲಿ ಮಾಡಲೇಬೇಕು. ಇಂದು ಮಧ್ಯರಾತ್ರಿ ಮಹಾದೇವಪ್ಪನ ಮನೆಗೆ ನುಗ್ಗಿ ನನಗೆ ಗೊತ್ತಿರುವವರ ಮನೆಯಲ್ಲಿರುವ ಹಣ ಆಭರಣ ಎಲ್ಲವನ್ನು ಕದ್ದು ಕರೆಸಿಕೊಂಡು ಹೋಗಬೇಕು. ಗುಡ್ ಐಡಿಯಾ. ಹಾಗಾದರೆ ಮಾತ್ರ ನಾನು ಮುಂದಿನ ದಿನಗಳಲ್ಲಿ ಸುಖವಾಗಿ ಜೀವನ ಮಾಡಬಹುದು. ಒಂದು ವೇಳೆ ಮಹಾದೇವನೇನಾದರೂ ಎಚ್ಚೆತ್ತುಕೊಂಡು ನನ್ನನ್ನು ಹಿಡಿಯಲು ಬಂದರೆ ಇದ್ದೇ ಇದೆಯಲ್ಲ ನನ್ನ ಮುತ್ತಿನ ಸಂಗತಿ, ಮಹಾದೇವಪ್ಪನ ಕೊಲೆ. ಅನ್ನ ಹಿಟ್ಟ ಮನೆಗೆ ಎರಡು ಬಗೆಯುವ ದ್ರೋಹಿ ನೀನು. ನಿನಗಿಂತಲೂ ದೊಡ್ಡ ಕಳ್ಳ ನಾನು. ಅದು ಹೇಗೆ ಶ್ರೀಮಂತರ ಮನೆಯಲ್ಲಿ ಕಳ್ಳತನ ಮಾಡುವೆಯೋ ನಾನು ನೋಡುತ್ತೇನೆ. ಈಗಲೇ ಹೋಗಿ ಶ್ರೀಮಂತರ ಮನೆಯಲ್ಲಿ ಅಗೆದುಕೊಳ್ಳುತ್ತೇವೆ. ಜಗದೀಶನೇ, ಏನು ಇಲ್ಲಿ ಕೂಡ ನಿನ್ನ ಪರಾಕ್ರಮ ಪ್ರದರ್ಶನವೇ? ಸುಮ್ಮನೆ ನನ್ನನ್ನು ಬಿಟ್ಟು ಬಿಡು. ಬಿಡದಿದ್ದರೆ ನನ್ನಿಂದಲೇ ನಿನ್ನ ಕೊಲೆ.
ಯಾರಿಂದ ಯಾರೇ ಕೊಲೆ ಆಗುವುದು ಈಗಲೇ ತಿಳಿದು ಹೋಗಲಿ. ಶ್ರೀಮಂತರೇ, ಶ್ರೀಮಂತರೇ, ಏನಿದು ಗಲಾಟೆ? ಅಯ್ಯೋ, ಮತ್ತೆ ಕಳ್ಳವಕ್ಕನೆ ಮನೆಗೆ. ನೋಡಿ ಶ್ರೀಮಂತರೇ, ನೀವು ನಂಬಿದ ನಿಮ್ಮ ಮ್ಯಾನೇಜರ್ ವಿಷಕಂಠ ಈಗ ಯಾವ ರೂಪ ತಾಳಿದ್ದಾನೆ ಚೆನ್ನಾಗಿ ನೋಡಿ. ಕಣ್ಣಿಟ್ಟ ಹೆಣ್ಣು ಕೈ ಕೊಟ್ಟಳೆಂಬ ಕೆಟ್ಟತನವನ್ನು ಮನದಲ್ಲಿಟ್ಟುಕೊಂಡು ನಿಮ್ಮ ಮನೆಯ ಆಸ್ತಿಯನ್ನೆಲ್ಲ ಅಪಹರಿಸಿಕೊಂಡು ಹೊರಟಿದ್ದಾನೆ ಈ ಕಳ್ಳ ವಿಷಕಂಠ. ಅನ್ನ ಇಟ್ಟವರ ಮನೆಗೆ ಕನ್ನ ಹಾಕುವ ಕಳ್ಳನಾಗಿರುವೆಯಾ? ಹೀರೋ, ನೀನು ನಿನ್ನ ಮಾತಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುತ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್, ನಾನು ಸಾಹುಕಾರ ಮಹಾದೇವ್ ಮಾತನಾಡುತ್ತಿರುವುದು. ಸರ್, ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವಿಷಕಂಠ ಎಂಬುವರು ಕಳ್ಳತನ ಮಾಡಿಕೊಂಡು ಆಭರಣಗಳನ್ನು ಒಯ್ಯುತ್ತಿರುವಾಗ ಜಗದೀಶ್ ಅವನು ನಡೆದಿದ್ದಾನೆ. ಆದಷ್ಟು ತಾವು ಬೇಗ ಬನ್ನಿ ಸರ್. ಓಕೆ ಸರ್. ಶ್ರೀಮಂತರೇ, ಈಗಲಾದರೂ ತಿಳಿಯುತ್ತೆ ಯಾರು ನಿಜವಾದ ಕಳ್ಳರು ಎಂಬುದನ್ನು. ಕಳ್ಳರು ಕೈಗೆ ಸಿಕ್ಕಷ್ಟು ಕದ್ದುಕೊಂಡು ಹೋಗುತ್ತಾರೆ, ಆದರೆ ಈ ಹಸಿವಿನ ಮುಖದ ಗೋಮ್ಯಾಗ್ರರು ಸಾಯುವ ಅಂತ್ಯದವರೆಗೂ ಸುಖವಾಗಿರುವಷ್ಟು ಕದಿಯುತ್ತಾರೆ. ಶ್ರೀಮಂತರೇ, ನಾನೇನು ಬರುತ್ತೇನೆ ಶ್ರೀಮಂತ. ಜಗದೀಶ, ನೀನು ನಿಜವಾಗಲೂ ಗುಣವಂತನು. ನೀನು ಇಂದು ಬಾರದೆ ಹೋಗಿದ್ದರೆ ನನ್ನ ಮನೆತನ ಹಾಳಾಗಿ ಹೋಗುತ್ತಿತ್ತು. ಹೇಳಿ ಜಗದೀಶ, ನೀನು ಇಂದಿನಿಂದ ಎಲ್ಲಿಗೂ ಹೋಗಬೇಡ. ನನ್ನ ಮನೆಯಲ್ಲಿ ಸುಖವಾಗಿ ಇರು. ನಿನಗೋಸ್ಕರ ನನ್ನ ಜೊತೆ ನನ್ನ ಮಗಳು ಉಜ್ಜಾಳಿ ಹೋಗಿದ್ದಾಳೆ. ಅವಳನ್ನು ಹುಡುಕಿಕೊಂಡು ಮಂಜುಳ ಮನೆ ಬಿಟ್ಟು ಹೋಗಿರಬಹುದು. ಅವಳನ್ನು ನಾನು ಹುಡುಕಿಕೊಂಡು ಬರುತ್ತೇನೆ. ಅಲ್ಲಿಯವರೆಗೂ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಹಾಳು ಮಾಡಿಬಿಟ್ಟಲೇ ತಿನ್ನ, ಹಾಳು ಮಾಡಿಬಿಟ್ಟಲೇ, ಎಲ್ಲಿದ್ದೀರಿ ಮಗನ, ಎಲ್ಲಿದ್ದೀರಿ? 50,000 ಹೊಡ್ಕೊಂಡು ಹೊಂಟೋದಿಯಲೇ ಮಗನ. ನಿನಗೆ 50,000 ಅಂದರೆ 50 ರೂಪಾಯಿಗಳಾಗ್ಬಿಟ್ಟವರೇ ಯಪ್ಪ. ನಾನು ಹೆಂಗ್ ಗಳಿಸಿನ ಅಂದರೆ ಮದುವೆ ಮಂಟಪಗಳಲ್ಲಿ ಊಟ ಮಾಡಿ ಹೆಚ್ಚು ಗಳಿಸಿದರೆ ನಾನು 5 ರೂಪಾಯಿ ಬೀಡಿ ತಗೊಂಡು 2 ದಿವಸ ಸೇರ್ತಿದ್ದೀನಿ ಮಗನ. ಹೆಚ್ಚು ಖರ್ಚಾಗ್ತದಂತ ತಿಳಿದು ಮದುವೆ ಮಂಟಪದ ಹೋಗಿ ಊಟ ಮಾಡಿ ರೊಕ್ಕ ಗಳಿಸಿದರೆ ಮಗನ. ಎಲ್ಲಿದ್ದೀರಿ ತಿಲ್ಲ? 50,000 ಯಪ್ಪ. ಯಾಕಪ್ಪ, ಏನಾಯ್ತು? ಯಾಕಂಗ ಬಳಕಾಗುತ್ತಿಲ್ಲ? ದೀಪ ಮಗನೇ, ಸಣ್ಣ ಹುಡುಗರು ನಮಸ್ದಂಗ ನಮಸ್ತಾಕ್ ಬರ್ತಿದ್ದೆ. ಎಲ್ಲಿದವರೇ 50,000 ಮಗನ? ಏನ್ ರೊಕ್ಕಪ್ಪ? ಬರೀ ರೊಕ್ಕ